ಶ್ರೀಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾವಿನವ್ಯ ನೃಸಿಂಹಭಾರತ್ಯಭಿಧಾನ್ಯತೀಂದ್ರ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂ ಮುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ತ್ವಜ್ಞಂ ವಿದುಷೇಖರಭಾರತೀಂ. ನಮಾಮಿ ಯಾಮಿನೀನಾಥಲೇಖಾಲಂಕೃತಕುಂತಲಾಂ ಭವಾನೀಂ ಭವಸಂತಾಪನಿರ್ವಾಪಣಸುಧಾನದೀಂ. ಇವಾಗ ಈ ಹರಿಮಿಡೆ ಸ್ತೋತ್ರದ ಮೊದಲನೇ ಶ್ಲೋಕ ಕೇಳೋಣ ಎಲ್ಲರೂ ಸೇರಿ. ಜಗದಾದಿಂ ಯಸ್ಮಿನ್ನೇತತ್ ಸಂಸೃತಿಚಕ್ರಂ ಭ್ರಮತೀರ್ಥಂ ಯಸ್ಮಿನ್ ದೃಷ್ಟೇ ನಶ್ಯತಿ ತತ್ ಸಂಸೃತಿಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಈ ಮೊದಲನೇ ಶ್ಲೋಕದಲ್ಲಿ ನಮ್ಮ ವೇದಾಂತದ ಮುಖ್ಯವಾದ ಪ್ರಮೇಯಗಳೆಲ್ಲ ಹೇಳಿಬಿಟ್ಟಿದ್ದಾರೆ. ಅದು ಯಾವುದು ಅಂದರೆ, ಈ ಪರಬ್ರಹ್ಮ ಸ್ವರೂಪ ಅಂತ ಯಾವುದನ್ನು ವಿಷ್ಣು ಅಂತ ಕರೆದಿದ್ದಾರೋ ಅದು ನಾವು ಸಾಮಾನ್ಯವಾಗಿ ವಿಷ್ಣು ಅಂತ ಯಾವುದನ್ನು ತಿಳಿತೇವೋ ಶಂಖಚಕ್ರ ಗದಾಧಾರಿ ಅಂತ, ಅದು ಅಲ್ಲ. ಇಲ್ಲಿ ಈ ಕಾಂಟೆಕ್ಸ್ಟಲ್ಲಿ ಅದಲ್ಲ. ಇದು ಅಖಂಡವಾಗಿರೋ ನಿರ್ಗುಣ ಬ್ರಹ್ಮಚೈತನ್ಯಕ್ಕೆ ವಿಷ್ಣು ಅಂತ. ಯಾಕೆಂದರೆ ವಿಷ್ಣುವಿನ ಶಬ್ದಕ್ಕೇ ಆ ಧಾತುವಿಂದ ಅದು ವ್ಯಾಪಕವಾದ ಒಂದು ವಸ್ತು ಅಂತ ಸಿದ್ಧವಾಗುತ್ತೆ. ಆಮೇಲೆ ಅದು ಎಲ್ಲದರಲ್ಲೂ ಪ್ರವೇಶವಾಗಿರೋ ವಸ್ತು ಅಂತಲೂ ಸಿದ್ಧವಾಗುತ್ತೆ. ಹಾಗಾಗಿ ವಿಷ್ಣು ಅನ್ನೋ ಶಬ್ದವನ್ನು ಈ ಅರ್ಥದಲ್ಲಿ ಬಳಸಿದ್ದಾರೆ. ಈ ವಿಷ್ಣು ಅನ್ನೋದೇ ಈ ಜಗತ್ತಂತ ನಾವು ಯಾವುದನ್ನು ನೋಡ್ತಾ ಇದ್ದೀವೋ ಇದಕ್ಕೆ ವಿಷ್ಣು ಕಾರಣ ಅಂತ. ಜಗತ್ತು ಅನ್ನೋದು ಅನಾದಿ, ಸಂಸಾರ ಅನ್ನೋದು ಅನಾದಿ, ಆಮೇಲೆ ಆ ವಿಷ್ಣು ಅನ್ನೋದು ಅನಾದಿ. ಜಗತ್ತಿಗೆ ವಿಷ್ಣು ಕಾರಣ, ಆದರೆ ವಿಷ್ಣುವಿಗೆ ಯಾವುದು ಕಾರಣ ಇಲ್ಲ ಅಂತ ಆ ವಿಷಯವನ್ನು ಅಲ್ಲಿ ಹೇಳಿದರು. ಆಮೇಲೆ ಈ ಜಗತ್ತನ್ನೋದಕ್ಕೂ ಸಂಸಾರ ಅನ್ನೋದಕ್ಕೂ ವ್ಯತ್ಯಾಸ ಯಾವುದೂ ಇಲ್ಲ ಅನ್ನೋದನ್ನು ಯಸ್ಮಿನ್ನೇತತ್ ಸಂಸ್ಕೃತಿ ಚಕ್ರಂ ಭ್ರಮತೀರ್ಥಂ ಅಂತ ಹೇಳುವಾಗ, ಈ ಸಂಸಾರ ಚಕ್ರ ಅನ್ನೋದು ಎಲ್ಲಿ ನೆಲೆಸಿದೆ ಅಂತ ಕೇಳಿದ್ರೆ ಅದು ಬ್ರಹ್ಮದಲ್ಲಿ ನೆಲೆಸಿದೆ ಅನ್ನೋದನ್ನು ಹೇಳಿದ್ರು. ಈ ಸಂಸಾರ ಚಕ್ರ ಅನ್ನೋದಕ್ಕೆ ಯಾವಾಗ ಒಂದು ಮುಕ್ತಾಯ ಬರುತ್ತೆ ಅಂತ ಕೇಳಿದ್ರೆ ಅದು ಆ ಬ್ರಹ್ಮವನ್ನು, ಅಂದರೆ ಇದು ಯಾವುದರಲ್ಲಿ ನೆಲೆಸಿದೆಯೋ ಆಮೇಲೆ ಇದಕ್ಕೆಲ್ಲ ಯಾವುದು ಮೂಲ ಕಾರಣವಾಗಿದೆಯೋ ಆ ಸ್ವರೂಪವನ್ನು ನಾವು ತಿಳ್ಕೊಂಡ್ರೆ ಆವಾಗ ಈ ಸಂಸಾರ ಚಕ್ರಕ್ಕೆ ಒಂದು ಮುಕ್ತಾಯ ಬರುತ್ತೆ ಅಂತ ಅದನ್ನೆಲ್ಲ ತಿಳಿಸಿದ್ದಾರೆ. ಅಂಥ ಒಂದು ವಿಷ್ಣು ಸ್ವರೂಪವನ್ನು ನಾನು ಸ್ತುತಿ ಮಾಡ್ತೀನಿ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದರು. ಅದಾದಮೇಲೆ 2, 3, 4 ಶ್ಲೋಕಗಳಲ್ಲಿ ಇನ್ನೂ ಕೆಲವು ವಿಷಯಗಳೆಲ್ಲ ಹೇಳ್ತಾ ಬಂದರು. ಇದು ಹೇಗೆ ಕಾರಣವಾಗುತ್ತೆ ಅನ್ನೋದನ್ನೆಲ್ಲ ವೇದಾಂತ ರೀತಿಯಲ್ಲಿ ಹೇಗೆ ಅದನ್ನು ಚರ್ಚೆ ಮಾಡಬೇಕೋ, ಪೂರ್ವಪಕ್ಷ ಸಿದ್ಧಾಂತ ಅಂತ ಹೇಗೆ ಹೇಳ್ತಾರೋ ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಂಡ್ಬಂದರು. ಈ ಸ್ವಯಂ ಪ್ರಕಾಶ ಯತಿಯನ್ನು ಅವ್ರ ವ್ಯಾಖ್ಯಾನ ನಾವು ನೋಡ್ತಾ ಇದ್ದೀವಿ. ಇವಾಗ 5ನೇ ಶ್ಲೋಕಕ್ಕೆ ನಾವು ಪ್ರವೇಶ ಮಾಡಬೇಕು. ಈ 5ನೇ ಶ್ಲೋಕವನ್ನು ಒಂದ್ಸತಿ ಪಠಿಸೋಣ ಎಲ್ಲರೂ ಸೇರಿ. ಚಾರ್ಯೇಭ್ಯೋ ಲಬ್ಧಸು ಸೂಕ್ಷ್ಮಾಚ್ಯುತಸತ್ಪಾಃ ವೈರಾಗ್ಯೇಣಾಭ್ಯಾಸಬಲೇಚ್ಛೈವ ದೃಢಿಮ್ನಾ ಭಕ್ತ್ಯೈಕಾಗ್ರಧ್ಯಾನಪರಾಯಂ ವಿದುರೀಶಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಡೆ. ಈ ಶ್ಲೋಕಕ್ಕೆ ಸ್ಥೂಲವಾದ ಅರ್ಥ ಒಂದ್ಸತಿ ಹೇಳಿಬಿಟ್ಟು ಆಮೇಲೆ ವ್ಯಾಖ್ಯಾನದಲ್ಲಿ ಅವರ ಅವತಾರಿಕೆ ಕೊಟ್ಟು ಆಮೇಲೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ಹೇಳ್ತಾರೆ. ಆಚಾರ್ಯೇಭ್ಯೋ ಲಬ್ಧ ಸುಸೂಕ್ಷ್ಮಾಚ್ಯುತ ತತ್ವಾಹ. ಅಂದರೆ ಈ ತತ್ವ ಅಂದರೆ ಯಾವುದು? ಆತ್ಮತತ್ವ, ಬ್ರಹ್ಮತತ್ವ. ಆ ತತ್ವವನ್ನು ಯಾರು ತಿಳ್ಕೊಂಡಿದ್ದಾರೋ ಅದು ಸೂಕ್ಷ್ಮವಾದ ತತ್ವ ಅಂತಲೇ ಹೇಳ್ತಾ ಇದ್ದಾರೆ.
ಅದು ಆಚಾರ್ಯರಿಂದ ತಿಳಿಬೇಕು ನಾವು ಅಂತ. ಯಾಕಂದರೆ ನಾವೇ ಹೋಗಿ ತಿಳ್ಕೊಳಕ್ಕೆ ಆಗೋದಿಲ್ಲ. ಇದನ್ನು ಬೇಕಾದಷ್ಟು ಕಡೆ ಉಪನಿಷತ್ತಲ್ಲೆಲ್ಲ ಕೂಡ ಹೇಳಿದ್ದಾರೆ, ಆಚಾರ್ಯರಿಂದನೇ ತಿಳ್ಕೊಬೇಕು ಇದನ್ನು ಅಂತ. ಆಮೇಲೆ ಕಠೋಪನಿಷತ್ ಭಾಷೆಯಲ್ಲಿ ಶಂಕರಾಚಾರ್ಯರು ಒಂದು ಎಚ್ಚರಿಕೆ ಥರ ಒಂದು ವಾಕ್ಯ ಹೇಳ್ತಾರೆ. ಅವರು ಒಬ್ಬ ಎಷ್ಟೇ ಪಂಡಿತನಾಗಿದ್ದರೂ ಕೂಡ, ಪಂಡಿತ ಅಂದರೆ ಅವ್ರ ದೃಷ್ಟಿಯಲ್ಲಿ ಯಾರು ಅಂತ ಹೇಳಿದ್ರೆ ಈ ಪೂರ್ವ ಮೀಮಾಂಸಾ, ವ್ಯಾಕರಣ, ನ್ಯಾಯ, ವೇದಾಂತನೂ ಸೇರಿಕೊಂಡೇ ಇರಲಿ ಪರವಾಗಿಲ್ಲ, ಆ ಶಾಸ್ತ್ರಗಳಲ್ಲೆಲ್ಲ ಯಾರು ಪಂಡಿತರಾಗಿದ್ದರೂ ಕೂಡ ಅವರು ಈ ವೇದಾಂತವನ್ನು ಮಾತ್ರ ಅವರು ತಾನಾಗೇ ಓದ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು ಅವರು ಅಂತ ಹೇಳಿದ್ದಾರೆ. ಸಾಮಾನ್ಯವಾಗಿ ಓದ್ಕೊಳ್ಳಿ ಬೇಕಾದ್ರೆ, ಆದರೆ ಯಾರು ಮುಮುಕ್ಷುಗಳಾಗಿರ್ತಾರೋ ಅವರು ಇದನ್ನು ತಾನಾಗೇ ಓದ್ಕೊಂಡು ಅದನ್ನು ನಾವು ಪಡ್ಕೊಂಡ್ಬಿಡ್ಬೋದು, ಮುಕ್ತಿಯನ್ನು ಪಡ್ಕೋಬೋದು ಅಂತ ಅನ್ಕೋಬಾರ್ದು. ಇದು ಗುರುಗಳಿಂದನೇ ನಾವು ಅವರಿಂದನೇ ತಿಳಿಬೇಕು ಅಂತ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆಮೇಲೆ ವೈರಾಗ್ಯೇಣ ಅಭ್ಯಾಸ ಬಲ ಚೈವ ದೃಢಿನ್ನ ಅಂದರೆ ಇದಕ್ಕೇನೆಂದರೆ ಈ ತತ್ವವನ್ನು ನಾವು ತಿಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ವೈರಾಗ್ಯ, ವಿವೇಕ ಇಂಥದ್ದೆಲ್ಲ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ. ಇವಾಗ ಈ ತತ್ವವನ್ನು ತಿಳ್ಕೊಂಡ ಮೇಲೆ ಆ ತತ್ವವನ್ನು ನಾವು ಮನದಟ್ಟು ಮಾಡ್ಕೋಬೇಕಾದ್ರೆ ಅದಕ್ಕೂ ಕೂಡ ಈ ವೈರಾಗ್ಯ ಇತ್ಯಾದಿಗಳೆಲ್ಲ ಚೆನ್ನಾಗೇ ಬೇಕು, ದೃಢವಾಗಿರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಆಮೇಲೆ ಭಕ್ತಿಯೈಕಾಗ್ರ ಧ್ಯಾನ ಪರಾಹ, ಆಮೇಲೆ ಭಕ್ತಿ ಅನ್ನೋದು ಇರಬೇಕು. ಭಕ್ತಿ ಅನ್ನೋದು ಈ ಬ್ರಹ್ಮಸ್ವರೂಪದಲ್ಲಿ ಭಕ್ತಿ. ಆಮೇಲೆ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಭಕ್ತಿ ಅನ್ನೋದನ್ನ ಅಲ್ಲೂ ಕೂಡ ಹೇಳಿದ್ದಾನೆ. ಅಂದರೆ ಅಮಾನಿತ್ವಂ ಅದಂಬಿತ್ವಂ ಅಂತ ಹೇಳುವಾಗ ಪರಮಾತ್ಮನಲ್ಲಿ ಭಗವಂತನಲ್ಲಿ ಸಗುಣ ಬ್ರಹ್ಮದಲ್ಲಿ ಕೂಡ ಭಕ್ತಿ ಚೆನ್ನಾಗಿರಬೇಕು. ಯಾಕಂದರೆ ಆ ಬ್ರಹ್ಮದ ಒಂದು ಅನುಗ್ರಹದಿಂದಲೇ ನಮಗೆ ಈ ಮುಕ್ತಿ ಅನ್ನೋದು ಸಿಗುತ್ತೆ ಅನ್ನೋ ಕಾರಣದಿಂದ ಅದನ್ನು ಕೂಡ ಹೇಳಿದ್ದಾರೆ. ಶಂಕರಾಚಾರ್ಯರು ಕೂಡ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅವರು ಈ ಮಾತನ್ನು ಹೇಳ್ತಾರೆ. ಅಂದರೆ ತದನುಗ್ರಹ ಹೇತುಕೇನೈವ ವಿಜ್ಞಾನೇನ ಮೋಕ್ಷ ಸಿದ್ಧಿರ್ ಭವಿತುಮರ್ಹತಿ ಅಂತ ಒಂದು ಮಾತು ಹೇಳಿದ್ದಾರೆ. ಅಂದರೆ ತದನುಗ್ರಹ ಅಂತ ಹೇಳಿದ್ರೆ ಬ್ರಹ್ಮಸ್ವರೂಪ ಅಂತ ಯಾವುದನ್ನು ನಾವು ಸಗುಣ ಬ್ರಹ್ಮ ಅಂತ ಹೇಳ್ತೀವೋ ಅದರ ಅನುಗ್ರಹದಿಂದಲೇ ನಮಗೆ ಈ ಮೋಕ್ಷಕ್ಕೆ ಬೇಕಾಗಿರೋ ಜ್ಞಾನ ನಮಗೆ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಜ್ಞಾನ ಉತ್ಪತ್ತಿ ಅಂತ ಹೇಳಿದ್ರೆ ಸಾಕ್ಷಾತ್ಕಾರ ಅಂತ. ಆ ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳಿದ್ರೆ ಭಗವಂತನ ಅನುಗ್ರಹ ಇರಬೇಕು ಅನ್ನೋದನ್ನು ಭಗವತ್ಪಾದರು ಆ ಒಂದು ಭಾಷೆಯಲ್ಲಿ ಕೂಡ ತಿಳಿಸಿದ್ದಾರೆ. ಅದನ್ನು ಭಕ್ತಿಯೈಕಾಗ್ರ ಧ್ಯಾನ ಪರಾಹ ಎಂ ವಿದುಹು, ಹೀಗೆಲ್ಲ ಇಂಥ ಒಂದು ಸಿದ್ಧತೆ ಇಟ್ಕೊಂಡು ಯಾರು 5ನೇ ಶ್ಲೋಕ ಅದನ್ನು ಯಾರು ತಿಳ್ಕೊಳ್ತಾರೋ, ಯಾವ ಒಂದು ವಿಷ್ಣುವಂತ ಯಾವ ಒಂದು ಬ್ರಹ್ಮಸ್ವರೂಪವನ್ನು ತಿಳ್ಕೊಳ್ತಾರೋ ಅದು ಎಂಥದ್ದು ಅಂತ ಹೇಳಿದ್ರೆ ಸಂಸಾರಧ್ವಾಂತ ವಿನಾಶಂ. ಸಂಸಾರ ಅಂತ ಒಂದು ಅಜ್ಞಾನ ಇದೆಯಲ್ಲ, ಕತ್ತಲೆ ಅಂತ, ಧ್ವಾಂತ ಅಂದರೆ ಕತ್ತಲೆ ಅಂತ, ಅದನ್ನು ಹೋಗಲಾಡಿಸುವ ಒಂದು ವಿಷ್ಣು ಸ್ವರೂಪ ಇದೆಯಲ್ಲ ಅದನ್ನು ನಾವು ಸ್ತುತಿ ಮಾಡ್ತೀವಿ ಅಂತ ಈ ಶ್ಲೋಕಕ್ಕೆ ಅರ್ಥ. ಈ ಶ್ಲೋಕವನ್ನು ಒಂದು ಅವತಾರಿಕೆ ಕೊಟ್ಟು, ಅವತಾರಿಕೆ ಅಂದರೆ ಇಂಟ್ರಡಕ್ಷನ್, ಅದಕ್ಕೆ ಒಂದು ಈ ಶ್ಲೋಕ ಯಾತಕ್ಕೆ ಬರ್ತಾ ಇದೆ ಅನ್ನೋದನ್ನು ಸಾಮಾನ್ಯವಾಗಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏವಂ ಕೇವಲ ತಾರ್ಕಿಕ ಅನವಗ್ರಾಹ್ಯಂ ಶ್ರೌತಂ ಜಗತ್ಕಾರಣಂ ವಿಷ್ಣುಂ ಸ್ತುತ್ವಾ ಇದಾನೀಂ ಭಕ್ತಿಯಾದಿ ಸಾಧನ ಸಂಪನ್ನೈಃ ಗುರು ಶುಶ್ರೂಷಾ ಪರಾಯಣೈಃ ಏವ ಅವಗ್ರಾಹ್ಯಂ ತತ್ವಂ ಸ್ತೋತುಂ ಆರಭತೆ. ಹೀಗೆ ಹಿಂದಿನ ಶ್ಲೋಕಗಳಲ್ಲಿ ಈ ಬ್ರಹ್ಮತತ್ವ ಅನ್ನೋದು ಜಗತ್ ಕಾರಣ ಅಂತ ಯಾವುದನ್ನು ಹೇಳ್ತಿರೋ ಅದು ಯಾತಕ್ಕೆ ಸಾಂಖ್ಯರೆಲ್ಲ ಹೇಳೋದು ಪ್ರಧಾನ ಆಗಿರಬಾರ್ದು, ಯಾತಕ್ಕೆ ವೈಶೇಷಿಕರೆಲ್ಲ ಹೇಳ್ತಾ ಇರೋ ಅಣು ಆಗಿರಬಾರ್ದು, ಇಂಥದನ್ನೆಲ್ಲ ಹೇಳಿ ವಿಚಾರ ಮಾಡಿಬಿಟ್ಟು ಅವುಗಳೆಲ್ಲ ಬ್ರಹ್ಮಸ್ವರೂಪ ಜಗತ್ ಕಾರಣ ಆಗೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಪ್ರಮಾಣ ಸಮೇತ ಬ್ರಹ್ಮಸೂತ್ರದ ಒಂದು ಸೂತ್ರಗಳ ಒಂದು ಬಲದಿಂದ ಸ್ಥಾಪನೆ ಮಾಡಿದ್ದಾರೆ. ಇವಾಗ ಅದನ್ನು ಹೇಳ್ತಾ ಇದ್ದಾರೆ. ಕೇವಲ ತಾರ್ಕಿಕ ಅನವಗ್ರಾಹ್ಯಂ, ಆ ಮತಗಳೆಲ್ಲ ಸಾಂಖ್ಯ ಯೋಗ ಅಂಥದ್ದೆಲ್ಲ ಕೇವಲ ತರ್ಕ ಅಂದರೆ ಯಾತಕ್ಕೆ ಇದನ್ನು ಹೇಳ್ತಾರೆ ಅಂದರೆ ಅವರು ಕೂಡ ಆಸ್ತಿಕ ಮತನೇ. ಸಾಂಖ್ಯ ಯೋಗ ಮತ್ತು ವೈಶೇಷಿಕ ನ್ಯಾಯ ಇವರೆಲ್ಲ ಕೂಡ ಆಸ್ತಿಕ ಮತನೇ ಖಂಡಿತ, ಅದರಲ್ಲಿ ಇಲ್ಲ ಅಂತ ಎರಡು ಮಾತಿಲ್ಲ. ಅವರು ಕೂಡ ವೇದವನ್ನು ನಂಬಿರೋರು, ಒಪ್ಪಿರೋರು. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ವೇದಕ್ಕೆ 2ನೇ ಸ್ಥಾನ ಕೊಡ್ತಾರೆ, ತರ್ಕಕ್ಕೆ 1ನೇ ಸ್ಥಾನ ಕೊಡ್ತಾರೆ. ಅದರಿಂದ ಅವ್ರನ್ನ ತಾರ್ಕಿಕ ಮತ ಅಂತ ಹೇಳ್ತಾ ಇದ್ದಾರೆ. ಅದು ಸರಿ, ಆದರೆ ಅವ್ರು ಏನು ಮಾಡಿಬಿಟ್ರು ಈ ಜಗತ್ತಿಗೆಲ್ಲ ಕಾರಣ ಅಂತ ಯಾವುದನ್ನ ಅವ್ರು ಹೇಳ್ತಾ ಇದ್ದಾರೋ ಅಣು ಅಥವಾ ಪ್ರಧಾನ ಅಂತ, ಅದನ್ನ ಅವರು ಏನು ಮಾಡಿದ್ರು ತರ್ಕದಿಂದ ಸಿದ್ಧ ಮಾಡ್ತಾರೆ. ವೇದದಲ್ಲಿ ಹೇಳಿರೋ ಬ್ರಹ್ಮವೇ ಜಗತ್ ಕಾರಣ ಅಂತ ಒಪ್ಪಲಿಲ್ಲ, ಅವರು ಆ ಥರ ಹೇಳಲಿಲ್ಲ. ಹಾಗಾಗಿ ಅವರು ತರ್ಕದಿಂದ ಒಂದು ಕಾರಣವನ್ನು, ನಾವು ಲೋಕದಲ್ಲಿ ಎಲ್ಲ ವಸ್ತುವಿಗೂ ಒಂದು ಕಾರಣ ನೋಡ್ತೀವಿ, ಅದೇ ಥರ ಈ ಪ್ರಪಂಚಕ್ಕೂ ಒಂದು ಕಾರಣ ಇರಬೇಕು ಅಂತ ಒಂದು ಅನುಮಾನ ಮಾಡಿ ಆ ಅನುಮಾನದಿಂದ ಸಿದ್ಧವಾಗಿರೋ ಒಂದು ಪ್ರಧಾನ ಅಂದರೆ ನಾವು ಮಾಯೆ ಅಂತ ಹೇಳ್ತೀವಲ್ಲ ಅಂಥದ್ದನ್ನು, ಅಥವಾ ಅಣು ಅಂತ ಹೇಳ್ತಾರಲ್ಲ ಅದನ್ನು, ಅದು ಜಗತ್ತಿಗೆ ಕಾರಣ ಅಂತ ಆ ಥರ ಹೇಳೋರು. ಅದರಿಂದ ಅವ್ರು ಏನು ಮಾಡಿದ್ರು
ವೇದಕ್ಕೆ 2ನೇ ಸ್ಥಾನ ಕೊಟ್ಟು ತರ್ಕಕ್ಕೆ 1ನೇ ಸ್ಥಾನ ಕೊಟ್ಟರು. ಆದರೆ ವೇದಾಂತಿಗಳಿಗೆ ಏನು ವಿಶೇಷ ಅಂತ ಹೇಳಿದ್ರೆ ಅದಕ್ಕೆ ರಿವರ್ಸ್. ವೇದಕ್ಕೆ ಪ್ರಾಧಾನ್ಯ ಕೊಟ್ಬಿಟ್ಟು ತರ್ಕಕ್ಕೆ 2ನೇ ಸ್ಥಾನ. ನಮಗೂ ತರ್ಕ ಖಂಡಿತ ಬೇಕು. ಶ್ರವಣ ಮನನ ನಿಧಿಧ್ಯಾಸನ ಅಂತ ಹೇಳುವಾಗ ಮನನ ಅನ್ನೋದು ತರ್ಕದ ಬಲದಿಂದ ಮನನ ಆಗಬೇಕು. ಅದರಿಂದ ಶ್ರವಣ ಮೊದಲು, ಅದಕ್ಕೆ ಪ್ರಾಧಾನ್ಯ. ತರ್ಕ ಅನ್ನೋದು ಆ ಶ್ರವಣದಿಂದ ತಿಳಿದಿದ್ದ ವಿಷಯದಲ್ಲಿ ನಮಗೆ ಏನಾದರೂ ಅನುಪಪತ್ತಿ ನಮಗೆ ಮನಸ್ಸಿಗೆ ಬಂದಾಗ ಅದನ್ನೆಲ್ಲ ಸರಿ ಮಾಡೋಕ್ಕಾಗಿ, ಅದನ್ನೆಲ್ಲ ಸೆಟಲ್ ಮಾಡೋಕ್ಕಾಗಿ ತರ್ಕ ಬೇಕು ಅನ್ನೋದು ನಮ್ಮ ವೇದಾಂತಿಗಳ ಒಂದು ನಿಲುವು. ಹೀಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಕೇವಲ ತಾರ್ಕಿಕ ಅನವಗ್ರಾಹ್ಯಂ ಶ್ರೌತಂ ಜಗತ್ಕಾರಣಂ ವಿಷ್ಣುಂ ಸ್ತುತ್ವ. ಹಾಗಾಗಿ ಶ್ರೌತಂ ಜಗತ್ಕಾರಣಂ ಅಂತ ಹೇಳಿದ್ರೆ ಏನು? ಶ್ರುತಿಯಲ್ಲಿ ಹೇಳಿರೋ ಜಗತ್ಕಾರಣ ಅದು ಯಾವುದು? ಬ್ರಹ್ಮ. ಶ್ರುತಿಯಲ್ಲಿ ಇರೋ ಜಗತ್ಕಾರಣನೇ ನಾವು ಸ್ವೀಕಾರ ಮಾಡಬೇಕು, ಅದೇ ವಿಷ್ಣು ಅನ್ನೋದು. ಆದರೆ ಕೇವಲ ತಾರ್ಕಿಕರು ಅಂತ ಹೇಳಿದ್ರೆ ಅವರು ಪ್ರಧಾನ ಅಥವಾ ಅಣು ಅಂತದ್ದೆಲ್ಲ ಅದನ್ನು ನಾವು ಜಗತ್ಕಾರಣ ಸ್ವೀಕಾರ ಮಾಡೋಕ್ಕಾಗೋದಿಲ್ಲ. ಅದನ್ನು ಸ್ವೀಕಾರ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಜಗತ್ಕಾರಣ ಉಪನಿಷತ್ ಅಂತ. ಹೌದು, ಶ್ರುತಿ ಅಂದರೆ ಉಪನಿಷತ್ತು. ಸ್ತುತ್ವ ಅಂತ ಒಂದು ಬ್ರಹ್ಮವನ್ನು ಸ್ತುತಿ ಮಾಡಿದ ಮೇಲೆ ಇದಾನೀಂ ಭಕ್ತ್ಯಾದಿ ಸಾಧನ ಸಂಪನ್ನೈ ಗುರುಶುಶ್ರೂಷಾ ಪರಾಯಣೈ ಏವ ಅವಗ್ರಾಹ್ಯಂ ತತ್ವಂ ಸ್ತೋತಂ ಆರ್ಭತೆ. ಹಾಗಾದರೆ ಈ ಬ್ರಹ್ಮತತ್ವ ಅಂದರೆ ಮುಕ್ತಿಗೆ ಬೇಕಾಗಿರೋ ಬ್ರಹ್ಮತತ್ವ ಅಂತ ಯಾವುದಿದೆಯೋ, ತತ್ವಜ್ಞಾನ ಅಂತ ಇದೆಯೋ, ಆ ಬ್ರಹ್ಮತತ್ವ ಜ್ಞಾನ ಯಾರಿಗೆ ಸಿಗುತ್ತೆ ಅಂತ ಕೇಳಿದ್ರೆ ಈ ಒಂದು ಸಿದ್ಧತೆ ಎಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಗುರು ಶುಶ್ರೂಷಾ ಪರಾಯಣರಾಗಿರಬೇಕು, ಆಮೇಲೆ ಪರಮಾತ್ಮನಲ್ಲಿ ಭಕ್ತಿ ಇರೋರಾಗಿರಬೇಕು, ಆಮೇಲೆ ಏಕಾಗ್ರತೆ, ಧ್ಯಾನ, ಮನಸ್ಸು ಇಂಥದ್ದೆಲ್ಲ ಅವರು ಇದಕ್ಕೆ ಒಂದು ಸಿದ್ಧತೆ ಮಾಡ್ಕೋಬೇಕು. ಇಂಥ ಒಂದು ಸಾಮರ್ಥ್ಯ ಇರೋರಿಗೇನೆ ಇದು ಸಿಗುತ್ತೆ ಅನ್ನೋ ವಿಷಯವನ್ನ ಈ ಶ್ಲೋಕದಲ್ಲಿ ಹೇಳಕ್ಕೆ ಹೊರಟಿದ್ದಾರೆ ಅಂತ. ಹೌದು, ಮುಂಡಕೋಪನಿಷತ್ತಲ್ಲೆಲ್ಲ ಬರ್ತಲ್ಲ, ಅದೆಲ್ಲ ಇವರು ಕೋಟ್ ಮಾಡ್ತಾರೆ. ಇವಾಗ ಇದರಲ್ಲಿ ಹೇಳ್ತಾರೆ ಅವರು, ಯಂ ಈಶಂ ವಿದುಹು ಸಾಕ್ಷಾತ್ ಅನುಭವಂತಿ ತಂ ಇತಿ ಸಂಬಂಧ. ಅಂದರೆ ಎಂ ವಿದುರೀಶಂ ಅಂತ ಶ್ಲೋಕದಲ್ಲಿ ಇದೆಯಲ್ಲ, ಯಾವ ಒಂದು ಬ್ರಹ್ಮಸ್ವರೂಪವನ್ನು ವಿದುಹು ತಿಳಿತಾರೆ ಅಂದರೆ ಹೇಗೆ ತಿಳಿತಾರೆ ಅಂತ ಹೇಳಿದ್ರೆ ಅದರಲ್ಲಿ 2 ಬಗೆ ಇದೆ. ಒಂದು ಪರೋಕ್ಷ ಜ್ಞಾನ, ಇನ್ನೊಂದು ಅಪರೋಕ್ಷ ಜ್ಞಾನ ಅಂತ. ಈ ಶ್ಲೋಕದಲ್ಲಿ ಹೇಳಿರೋದು ಅಪರೋಕ್ಷ ಜ್ಞಾನ ಅಂತ ನಾವು ತಗೋಬೇಕು. ಯಾಕಂದರೆ ಅಂಥವ್ರಿಗೇನೆ ಈ ಮುಕ್ತಿ, ಯಾಕಂದರೆ ಮುಕ್ತಿಗೆ ಹತ್ತಿರದಲ್ಲಿರೋದು ಅಪರೋಕ್ಷ ಜ್ಞಾನ. ಆದರೆ ಅಪರೋಕ್ಷ ಜ್ಞಾನಕ್ಕೆ ಕೂಡ ಖಂಡಿತ ಪರೋಕ್ಷ ಜ್ಞಾನ ಬೇಕೇ ಬೇಕು. ಪರೋಕ್ಷ ಜ್ಞಾನ ತಪ್ಪಲ್ಲ, ಅದು ಮಿಥ್ಯೆ ಅಲ್ಲ. ಅದು ಆದರೆ ಅಷ್ಟು ಮಾತ್ರ ಸಾಲದು ಅನ್ನೋ ಕಾರಣದಿಂದ ಅಪರೋಕ್ಷ ಜ್ಞಾನವೇ ಆಗಬೇಕು. ಪರೋಕ್ಷ ಜ್ಞಾನವಾಗಿ ನಾವು ಪರೋಕ್ಷವಾಗಿ ತಿಳ್ಕೊಂಡ ವಿಷಯ ಅಪರೋಕ್ಷವಾಗಿ ಆಗಬೇಕು. ಆವಾಗಲೇ ಆ ಒಂದು ಜ್ಞಾನ ನಮಗೆ ನಿಜವಾಗಿ ಬಂದಿದೆ ಅಂತ ನಮಗೆ ಹೇಳೋಕ್ಕಾಗುತ್ತೆ. ಅದಕ್ಕೇ ಮುಕ್ತಿಯನ್ನು ಕೊಡೋ ಸಾಮರ್ಥ್ಯ ಆ ಜ್ಞಾನಕ್ಕೆ ಇರೋದು, ಪರೋಕ್ಷ ಜ್ಞಾನಕ್ಕೆ ಇಲ್ಲ ಅಂತ ವೇದಾಂತದ ಸ್ಥಿತಿ. ಹೀಗೆ ಇಂಥ ಒಂದು ಈ ಬ್ರಹ್ಮವನ್ನು ನಾನು ಸ್ತುತಿ ಮಾಡ್ತಾ ಇದ್ದೀನಿ ಅಂತ ಈ ಶ್ಲೋಕದಲ್ಲಿ ಅರ್ಥ. ಕೀದೃಶ ಅಧಿಕಾರಿಣೋ ವಿದುಹು ತತ್ರ. ಯಾವ ಥರ ಅಧಿಕಾರಿಗಳು ಈ ಬ್ರಹ್ಮವನ್ನು ತಿಳ್ಕೊಳ್ತಾರೆ? ಅಧಿಕಾರಿ ಅಂತ ಹೇಳಿದ್ರೆ ಇಲ್ಲಿ ಆಸ್ಪಿರೆಂಟ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ಈ ಮೋಕ್ಷವೇ ಅಂತ ಮೋಕ್ಷ ಬೇಕು ಅಂತ ಬಯಸ್ತಾ ಇರ್ತಾರಲ್ಲ ಯಾರು, ಅವ್ರನ್ನ ಅಧಿಕಾರಿ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಸಾಮಾನ್ಯವಾಗಿ ಅಧಿಕಾರಿ ಅಂತ ಹೇಳಿದ್ರೆ ಯಾರೋ ಒಂದು ಅಫಿಷಿಯಲ್ ಅಂತ ಒಂದು ಅರ್ಥ ಬರುತ್ತೆ. ಅದು ಆ ಅರ್ಥ ಅಲ್ಲ ಇಲ್ಲಿ. ಸಂಸ್ಕೃತದಲ್ಲಿ ಅಧಿಕಾರಿ ಅಂತ ಯಾರು ಅಂತ ಹೇಳಿದ್ರೆ ಈ ಒಂದು ವಿಷಯದಲ್ಲಿ ಯಾರಿಗೆ ಸಾಮರ್ಥ್ಯ ಇದೆಯೋ, ಯಾರಿಗೆ ಅರ್ಹತೆ ಇದೆಯೋ ಅವನನ್ನು ಅಧಿಕಾರಿ ಅಂತ ಹೇಳ್ತಾರೆ. ಅರ್ಹತೆ ಆಸಕ್ತಿ ಇರ್ಬೋದು. ಇವಾಗ ಇಂಗ್ಲೀಷಲ್ಲಿ ಒಂದು ಹೇಳ್ತಾರೆ, ನಮಗೆ ಎಕನಾಮಿಕ್ಸ್ ಅಲ್ಲೆಲ್ಲ ಓದಿದ್ದು ಜ್ಞಾಪಕ ಇದೆ, ಎಬಿಲಿಟಿ ಟು ಸೇವ್ ಅಂಡ್ ಡಿಸೈರ್ ಟು ಸೇವ್ ಅಂತ 2 ಹೇಳ್ತಾರೆ. ಸೇವಿಂಗ್ಸ್ ಅಂದರೆ ಸ್ಕೂಡಾಕಬೇಕು, ಹಣ ಸ್ವಲ್ಪ ಉಳಿತಾಯ ಮಾಡಬೇಕು ಅಂತ ಆಸೆ ಎಷ್ಟೋ ಜನಕ್ಕೆ ಇರುತ್ತೆ. ಆದರೆ ಮಾಡೋಕ್ಕಾಗೋದಿಲ್ಲ ಕೆಲವು ಸತಿ. ಹಾಗಾಗಿ ಎಬಿಲಿಟಿನೂ ಇರಬೇಕು, ಡಿಸೈರೂ ಇರಬೇಕು, ಅಂಥವನಿಗೆ ನಿಜವಾಗ್ಲೂ ಸೇವ್ ಮಾಡೋಕ್ಕಾಗುತ್ತೆ ಅಂತ ಎಕನಾಮಿಕ್ಸಲ್ಲಿ ನಾವು ಓದಿದ್ದು. ಇದೇ ಥರ ಇಲ್ಲೂ ಕೂಡ ಸುಮ್ಮನೆ ಮೋಕ್ಷ ಬೇಕು ಅಂತ ಇಚ್ಛೆ ಇದ್ದಿದ್ದು ಮಾತ್ರ ಸಾಲದು, ಅವನಿಗೆ ಈ ಸಾಮರ್ಥ್ಯನೂ ಬೇಕು. ಅದಕ್ಕೆ ಸಾಮರ್ಥ್ಯ ಬೇಕು ಅಂತ ಹೇಳಿದಾಗ ಇದನ್ನೆಲ್ಲ ಹೇಳಿದ್ದಾರೆ. ವಿವೇಕ, ವೈರಾಗ್ಯ ಇದೆಲ್ಲ ಇರಬೇಕು, ದೃಢವಾಗಿ ಇದೆಲ್ಲ ಇರಬೇಕು ಅಂತ ಹೇಳಿದ್ದಾರೆ. ಮುಮುಕ್ಷುತ್ವ ಕೂಡ ಅದರಲ್ಲೇ ಗ್ರೆಡೇಷನ್ಸ್ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಕೀದೃಶಃ ಅಧಿಕಾರಿಣಃ ವಿದುಹು, ಎಂಥ ಅಧಿಕಾರಿಗಳು ಇದನ್ನು ತಿಳಿತಾರೆ ಅಂತ ಕೇಳಿದ್ರೆ ಅದಕ್ಕೆ ಶ್ಲೋಕದಲ್ಲಿ ಹೇಳ್ತಾರೆ ಆಚಾರ್ಯೇಭ್ಯ ಇತಿ. ಅದಕ್ಕೆ ಇವರು ಒಂದೊಂದು ವಿಶೇಷಣ ಹಾಕಿದ್ದಾರೆ ನೋಡಿ. ಅದಕ್ಕೊಂದೊಂದಕ್ಕೂ ಇವರು ಶ್ರುತಿ ಸ್ಮೃತಿ ಇದೆಲ್ಲ ಇವರು ಬಲ ಕೊಟ್ಟು ಹೇಳ್ತಾ ಇದ್ದಾರೆ. ಅದರ ಒಂದು ಸಪೋರ್ಟ್ ಕೊಟ್ಟು, ಅದರ ಒಂದು ಆಧಾರ ಕೊಟ್ಟು ಹೇಳ್ತಾ ಇದ್ದಾರೆ. ಕರತಲ ಅಮಲಕವತ್ ಸಮ್ಯಕ್ ಪ್ರತ್ಯಕ್ಷೀಕೃತ ಬ್ರಹ್ಮಾತ್ಮ ತತ್ವೇಭ್ಯ ಸರ್ವಕರ್ಮ ಸನ್ಯಾಸೇನ ಸಮಿದಾದಿ ಉಪಹಾರ ಪೂರ್ವಕಂ ವಿಧಿವತ್ ಸ್ವೈಹಿ ಉಪಸನ್ನೇಭ್ಯ ಶಾಂತೇಭ್ಯ ಕೇವಲಂ ಶಿಷ್ಯಕೃಪಯ ಏವ ತದ್ಬೋಧನೆ ಪ್ರವರ್ತಮಾನೇಭ್ಯ ಗುರುಭ್ಯ ಸಕಾಶಾತ್ ಲಬ್ಧಂ ಪ್ರಥಮಜ್ಞಾತಂ ಸುಸೂಕ್ಷ್ಮಂ ಅಚ್ಯುತಸ್ಯ ಚ್ಯುತರಹಿತಸ್ಯ ಕೂಟಸ್ಥ ನಿತ್ಯಸ್ಯ
ಶ್ರೀ ವಿಷ್ಣೋ ತತ್ವಂ ಯೈಹಿ ತೇ ತೇ ಲಬ್ಧ ಸುಸೂಕ್ಷ್ಮ ಅಚ್ಯುತ ತತ್ವಾಹ ಆಚಾರ್ಯವಾನ್ ಪುರುಷೋ ವೇದ ಅಂತ ಶ್ರುತಿಗಳೆಲ್ಲ ಕೋಟ್ ಮಾಡ್ತಾರೆ. ನೋಡಿ ಇವು ಯಾತಕ್ಕೆ ಇಷ್ಟೆಲ್ಲ ಹೇಳ್ತಾರೆ ಅಂದರೆ, ಈ ಶ್ಲೋಕದಲ್ಲಿ ಮೊದಲನೇ ಲೈನಲ್ಲಿ ಬರ್ತಾ ಒಂದು ಶಬ್ದ ಇದೆ, ಲಬ್ಧ ಸುಸೂಕ್ಷ್ಮ ಅಚ್ಯುತ ತತ್ವಾಹ ಅಂತ ಒಂದು ಬಹುವಿರಿ ಸಮಾಸ. ಒಂದು ಸಮಾಸ ಅಂದರೆ ಒಂದು ಶಬ್ದದಲ್ಲಿ ಬೇಕಾದಷ್ಟು ಶಬ್ದಗಳು ಕೂಡಿರುತ್ತೆ, ಸೇರಿರುತ್ತೆ. ಇಂಗ್ಲೀಷಲ್ಲಿ ಇದಕ್ಕೆ ಕಾಂಪೌಂಡ್ ವರ್ಡ್ ಅಂತ ಹೇಳ್ತಾರೆ. ಸೊ ಒಂದಕ್ಕೆ ಮೇಲೆ ಶಬ್ದಗಳು, ಅನೇಕ ಶಬ್ದಗಳು ಸೇರಿರೋ ಒಂದು ಗುಚ್ಛಕ್ಕೆ ಸಮಾಸ ಅಂತ ಅದ್ರಲ್ಲಿ ಹೇಳ್ತಾ ಇದ್ದಾರೆ. ಲಬ್ಧ ಸುಸೂಕ್ಷ್ಮ ಅಚ್ಯುತ ತತ್ವಾಹ ಅಂತ ಇದು ಯಾರನ್ನ ಗುರ್ತು ಮಾಡುತ್ತೆ ಅಂತ ಹೇಳಿದ್ರೆ, ಇದೆಲ್ಲ ಒಂದು ಅಧಿಕಾರಿಯನ್ನು ಗುರ್ತು ಮಾಡುತ್ತೆ. ಅದಕ್ಕಾಗಿ ಅದು ಏನು ಅಂತ ಇವರು ತೋರಿಸ್ತಾ ಇದ್ದಾರೆ. ನಾವು ಯಾವ ಒಂದು ಗುರು ಹತ್ರದಿಂದ ಈ ತತ್ವವನ್ನು ಪಡಿತೀವೋ ಆ ಗುರುವಿನ ಲಕ್ಷಣ ಮೊದಲು ಹೇಳ್ತಾ ಇದ್ದಾರೆ. ಹಾಗಾಗಿ ಕರತಲ ಅಮಲಕವತ್ ಸಮ್ಯಕ್ ಪ್ರತ್ಯಕ್ಷೀಕೃತ ಬ್ರಹ್ಮಾತ್ಮ ತತ್ವೇಭ್ಯ. ಹಾಗಾಗಿ ಯಾರು ಇಂಥ ಒಂದು ವಿದ್ಯೆಯನ್ನು ಇನ್ನೊಬ್ಬರಿಗೆ ಕೊಡೋಕ್ಕಾಗುತ್ತೆ ಅಂತ ಹೇಳಿದ್ರೆ, ಅವರು ಮೊದಲು ಇದನ್ನು ಚೆನ್ನಾಗಿ ಪಡ್ಕೊಂಡಿರಬೇಕು, ಅವರು ಅಪರೋಕ್ಷವಾಗಿ ಪಡ್ಕೊಂಡಿರಬೇಕು ಈ ಜ್ಞಾನವನ್ನು. ಅಂಥವ್ರ ಹತ್ರದಿಂದ ನಾವು ಇದನ್ನು ಪಡ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಗುರುವಿನ ಲಕ್ಷಣವನ್ನು ತಿಳಿಸ್ತಾ ಇದ್ದಾರೆ. ಯಾರು ನಿಜವಾದ ಗುರು, ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿದಾರಲ್ಲ, ಅದನ್ನೆಲ್ಲ ಹೇಳ್ತಾರೆ ಇವರನ್ನೇ. ಅಂಥ ಒಂದು ಗುರುವಿನ ಗುರುವಿಂದ ನಾವು ಇದನ್ನು ಪಡ್ಕೋಬೇಕಾಗಿದೆ. ಕರತಲ ಅಮಲಕವತ್, ಅವರಿಗೆ ಯಾವುದೇ ಸಂಶಯ ಇಲ್ಲದೆ ಅವರು ಚೆನ್ನಾಗಿ ಇದನ್ನು ತಿಳ್ಕೊಂಡಿದ್ದಾರೆ. ಅಂಥ ಒಂದು ಗುರು ಹತ್ರದಿಂದ ನಾವು ಪಡ್ಕೋಬೇಕು ಈ ಜ್ಞಾನವನ್ನು ಅಂತ. ಸರ್ವಕರ್ಮ ಸನ್ಯಾಸೇನ ಸಮಿದಾದಿ ಉಪಹಾರ ಪೂರ್ವಕಂ ವಿಧಿವತ್ ಸೈಹಿ ಉಪಸನ್ನೇಭ್ಯ. ಅಂದರೆ ಸರ್ವಕರ್ಮ ಸನ್ಯಾಸವನ್ನು ಮಾಡಿರಬೇಕಾಗಿರುತ್ತೆ. ಆಮೇಲೆ ಅಂದರೆ ಇದು ಆ ಗುರು ಎಂಥವರಾಗಿರ್ತಾರೆ ಅಂತ ಹೇಳಿದ್ರೆ, ಅವರು ಸರ್ವಕರ್ಮ ಸನ್ಯಾಸವನ್ನು ಮಾಡಿರುವಾಗಿರ್ತಾರೆ. ಆಮೇಲೆ ಅವರು ಕೂಡ ಅವ್ರ ಗುರು ಹತ್ರ ಅಂತ ತಿಳ್ಕೊಂಡಿರ್ತಾರಲ್ಲ, ಆವಾಗ ಅವರು ಸಮಿತ್ಪಾಣಿಯಾಗಿ ಹೋಗಿ ಅವ್ರ ಹತ್ರದಿಂದ ಇದೇ ರೀತಿಯಲ್ಲಿ ವಿಧಿವತ್ತಾಗಿ ಅದನ್ನು ಪಡ್ಕೊಂಡಿರ್ತಾರೆ. ಗುರು ಶುಶ್ರೂಷೆ ಎಲ್ಲ ಮಾಡಿ ಪಡ್ಕೊಂಡಿರ್ತಾರೆ ಅವರು ಅಂತ. ಸೊ ಹೀಗಾಗಿ ಸಮಿತ್ಪಾಣಿ ಸಮಿದಾದಿ ಉಪಹಾರ ಪೂರ್ವಕಂ ವಿಧಿವತ್ ಸ್ವೈಹಿ ಉಪಸನ್ನೇಭ್ಯ ಶಾಂತೇಭ್ಯ ಕೇವಲಂ ಶಿಷ್ಯ ಕೃಪೆಯ ಅಂಥವ್ರು ಯಾರಾಗಿರ್ತಾರೆ ಅಂದರೆ ಶಾಂತೇಭ್ಯ, ಅವರು ಶಾಂತ ಸ್ವರೂಪರಾಗಿರ್ತಾರೆ ಅವರು. ಆಮೇಲೆ ಅವರಿಗೆ ತಾನಾಗಿ ಯಾವುದಾದ್ರೂ ಹೊಂದಬೇಕು ಅಂತ ಯಾವುದೂ ಇಲ್ಲವೇ ಇಲ್ಲ. ಯಾಕಂದರೆ ಅವರು ಕೃತಕೃತ್ಯರಾಗಿರ್ತಾರೆ. ಅವರಿಗೆ ಪ್ರಪಂಚದಲ್ಲಿ ಒಂದೇ ಒಂದು ವಸ್ತು, ಯಾವುದೋ ಬ್ರಹ್ಮವಸ್ತು, ಅದನ್ನು ಹೊಂದಬೇಕು ಅಂತ ಅವ್ರು ಮುಂಚೆ ಅವರಿಗೆ ಒಂದು ಬಯಕೆ ಇತ್ತು, ಅದನ್ನು ಹೊಂದ್ಬಿಟ್ಟಿದ್ದಾರೆ. ಇನ್ಮೇಲೆ ಅದನ್ನು ಹೊಂದಿದ ಮೇಲೆ ಬೇರೆ ಯಾವುದನ್ನು ಹೊಂದಬೇಕು ಅಂತ ಒಂದು ಬಯಕೆ ಅವ್ರಿಗೆ ಇಲ್ಲವೇ ಇಲ್ಲ. ಅಂಥವರು ಯಾತಕ್ಕೆ ಇನ್ನೊಬ್ಬರಿಗೆ ಅವರು ಉಪದೇಶ ಮಾಡ್ತಾರೆ ಅಂತ ಕೇಳಿದರೆ, ಕೇವಲ ಕೃಪೆಯ ಏವ, ಇನ್ನೊಬ್ಬರಿಗೆ ಒಂದು ಅವ್ರ ಮೇಲೆ ಒಂದು ಕೃಪೆ. ಅಂದರೆ ಯಾರು ಸುಮ್ಮನೆ ಎಲ್ಲರ ಮೇಲೂ ಕೃಪೆ ಅವ್ರಿಗೆ ಇಂಥ ಒಂದು ವಿದ್ಯೆಯನ್ನು ಕೊಡೋಕ್ಕೆ ಅವರು ಮುಂದೆ ಬರಲ್ಲ. ಯಾರು ಇದನ್ನು ಬಯಸ್ತಾ ಇರ್ತಾನೋ, ಇದೇ ಬೇಕು ಅಂತ ಯಾರು ನೋಡ್ತಾ ಇರ್ತಾನೋ, ಅವನ ಮೇಲೆ ಇವರು ಕೃಪೆ ಇಟ್ಟು ಅವನಿಗೆ ಇವರು ಹೇಳ್ತಾರೆ. ಯಾಕಂದರೆ ಇವ್ರು ಹೇಳಿದೆ ಹೋದರೆ ಬೇರೆ ಯಾರು ಇಲ್ಲ ಹೇಳೋಕ್ಕೆ, ಅಂಥ ಒಂದು ಸ್ಥಿತಿಯಲ್ಲಿ ಬಂದಿರ್ತಾನೆ. ಯಾಕಂದರೆ ಈ ವಿವೇಕಚೂಡಾಮಣಿಲಿ ನಾವು ಅವನು ಬಂದು ಕೇಳ್ತಾನಲ್ಲ, ನಿಮ್ಮನ್ನು ಬಿಟ್ಟು ನನಗೆ ಯಾರೂ ಇಲ್ಲ ಅಂತ. ಇದು ಸೊ ಅಂಥವನಂತ ಭೀತಂ ಪ್ರಪನ್ನಂ ಅಂತ ಪರಿಪಾಹಿ ಮೃತ್ಯೋಹೋ ಅಂತ ಬಂದು ಕೇಳ್ತಾನಲ್ಲ. ಹಾಗಾಗಿ ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅಂತ ಅವನು ಬಂದು ಶರಣಾಗತನಾಗಿರ್ತಾನೆ. ಅಂಥವನಿಗೆ ಇವರು ಕೃಪೆಯಿಂದ ಹೇಳ್ತಾರೆ. ಅದಕ್ಕೇನೆ ಈ ಶಾಂತೇಭ್ಯ ಅಂತ ಇವರು ಹೇಳಿದಾರಲ್ಲ, ಆವಾಗ ನಮಗೆ ಆ ವಿವೇಕಚೂಡಾಮಣಿ ಶ್ಲೋಕನೇ ನನಗೆ ನಾಮಕ ಬರುತ್ತೆ. ಶಾಂತ ಮಹಾಂತೋ ನಿವಸಂತಿ ಸಂತಹ ವಸಂತವಲ್ ಲೋಕಹಿತಂ ಚರಂತಹ ತೀರ್ಣಾ ಸ್ವಯಂ ಭೀಮ ಭವಾರ್ಣವಂ ಜನಾನ್ ಹೇತುನಾನ್ಯಾನಿಪಿ ತಾರೆಯಂತಹ ಅಂತ ಆ ಶ್ಲೋಕದ ಅರ್ಥವನ್ನು ಹೀಗೆ ಹೇಳ್ಬಿಟ್ಟಿದ್ದಾರೆ ಇವರು. ಹಾಗೇನೆ ಹಾಗಾಗಿ ಅವರಿಗೆ ಅಹೇತುನ, ಅವರಿಗೆ ಬೇರೆ ಏನು ಕಾರಣ ಇಲ್ಲವೇ ಇಲ್ಲ. ಆದರೆ ಇವರ ಮೇಲೆ ಕೇವಲ ಕೃಪೆಯಿಂದ ಇವರು ಕೂಡ ಮೇಲಕ್ಕೆ ಬರಲಿ, ಈ ಸಂಸಾರದಲ್ಲಿ ಮುಳುಗಿದ್ದಾರಲ್ಲ ಇವರು ಕೂಡ ಮೇಲಕ್ಕೆ ಬರಲಿ ಅಂತ ಹೇಳ್ಬಿಟ್ಟು, ಇದಕ್ಕೆ ಅವ್ರಿಗೇನು ಕಾಸು ದುಡ್ಡು ಇದು ಅಪೇಕ್ಷೆ ಇಲ್ಲ, ಅವ್ರಿಗೇನು ಖರ್ಚು ಇಲ್ಲ. ಅದರಲ್ಲಿ ಅವರು ಕೃಪೆ ಮಾಡಿದ್ರೆ ಮಾತ್ರ ಸಾಕು, ಇವನಿಗೆ ಅದು ಸಿಕ್ಬಿಡುತ್ತೆ ಅಂತ ಈ ಥರ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಶಾಂತೇಭ್ಯ ಕೇವಲಂ ಶಿಷ್ಯ ಕೃಪೆಯ ಏವ ತದ್ಬೋಧನೆ ಪ್ರವರ್ತಮಾನೇಭ್ಯೋ. ಇವರಿಗೆ ಅದು ಬಿಟ್ಟು ಬೇರೆ ಏನು ಕೆಲಸನೂ ಇಲ್ಲ. ಇವರಿಗೆ ಏನಾದರೂ ಒಂದು ಕೆಲಸ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಇದಕ್ಕಾಗಿ ಮಾಡ್ತಾರೆ ಅವರು ಅಂತ. ಅವರು ಏನಾದರೂ ಗ್ರಂಥ ಬರೀಬೋದು, ಅವ್ರಿಗೆ ಬೇಡ ಅಂತಿಲ್ಲ. ಆದರೆ ಬರೆಯೋದು ಕೂಡ ಯಾವ ಉದ್ದೇಶ ಇಟ್ಕೊಂಡು ಬರೀತಾರೆ ಅಂತ ಹೇಳಿದ್ರೆ, ಈ ಒಂದು ವಿದ್ಯೆಯನ್ನು ಯಾರಿಗಾದ್ರೂ ಸಿಗಲಿ ಇದು ಅಂತ ಆ ರೀತಿಯಲ್ಲಿ ಮಾಡ್ತಾರೆ ಅಂತ ಹೀಗೆ ಅವರು ಇರ್ತಾರೆ. ಅವ್ರ ಪ್ರವೃತ್ತಿ ಹೀಗಿರುತ್ತೆ. ಅಂಥ ಗುರುಭ್ಯ ಅವರಿಂದ ಸಕಾಶಾತ್ ಲಬ್ಧಂ ಪ್ರಥಮ ಜ್ಞಾತಂ. ಅಂದರೆ ಲಬ್ಧಂ ಅಂತ ಹೇಳಿದ್ರೆ ಏನು, ಮೊಟ್ಟ ಮೊದಲು ಇವನಿಗೆ ಸಿಕ್ಕಿದ ತಕ್ಷಣ ಇವನು ಎಷ್ಟು ದೊಡ್ಡ ಎಷ್ಟು ಒಳ್ಳೆ ಉತ್ತಮಾಧಿಕಾರಿಯಾಗಿದ್ದಾನೆ ಅಂತ ಹೇಳಿದ್ರೆ, ಅವರು ಉಪದೇಶ ಮಾಡಿದ ಕೂಡಲೇ ಇವನಿಗೆ ಅದು ಸ್ಫುರಣೆ ಆಗೋಗ್ಬಿಡುತ್ತೆ ಅದು. ಹಾಗಾಗಿ ಅಂಥ ಉತ್ತಮಾಧಿಕಾರಿಯನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಪ್ರಥಮ ಜ್ಞಾತಂ ಸುಸೂಕ್ಷ್ಮ
ಸೂಕ್ಷ್ಮ ಅಂತ ಶ್ಲೋಕದಲ್ಲಿದೆ. ಈ ತತ್ವ ಸೂಕ್ಷ್ಮವಾದ ತತ್ವ ಅಂತ ಇದೆ. ಹಾಗಾಗಿ ಸುಸೂಕ್ಷ್ಮಂ ಅಂತ ಇವರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಶ್ಲೋಕದಲ್ಲಿ ಸುಸೂಕ್ಷ್ಮಂ ಅಂತ ಇದೆ. ಹಾಗಾಗಿ ತುಂಬ ಸೂಕ್ಷ್ಮವಾಗಿದ್ದ ವಿಷಯಗಳೆಲ್ಲ ಎಷ್ಟೋ ಇದೆ ಲೋಕದಲ್ಲಿ. ಇವಾಗ ನೋಡಿ, ಲೋಕದಲ್ಲಿ ಸೈಂಟಿಸ್ಟ್ ಅಂತ ಹೇಳ್ತಿರಲ್ಲ, ಅವರು ಎಷ್ಟು ಸೂಕ್ಷ್ಮವಾದ ವಿಷಯಗಳೆಲ್ಲ ಕಂಡುಹಿಡಿತಾರೆ. ಅವರು ಸಾಮಾನ್ಯವಾಗಿ ಎಲ್ಲರಿಗೂ ಆ ಬುದ್ಧಿ ಹೋಗೋದಿಲ್ಲ, ಆದರೆ ಬುದ್ಧಿ ರೀಚ್ ಆಗೋದಿಲ್ಲ ಅಂಥ ವಿಷಯಗಳಲ್ಲಿ. ಅವರು ಅಂಥದನ್ನೆಲ್ಲ ಕಂಡುಹಿಡಿತಾರೆ. ಅವರ ಒಂದು ಸಾಮರ್ಥ್ಯದಿಂದ, ಅವರ ಡೆಡಿಕೇಶನಿಂದ ಕಂಡುಹಿಡಿತಾರೆ. ಆದರೆ ಅದಕ್ಕಿಂತ ಸೂಕ್ಷ್ಮವಾಗಿರೋ ವಿಷಯ ಈ ಬ್ರಹ್ಮ ವಿಷಯ ಅಂತ. ಅವ್ರು ಏನು ಮಾಡ್ತಾರೆ ಅಂದರೆ ಪ್ರಕೃತಿಯನ್ನು ತಿಳ್ಕೊಳ್ಳೋಕ್ಕೆ ತುಂಬ ಮುಂದಕ್ಕೆ ಬರ್ತಾರೆ. ಅವರು ಪ್ರಕೃತಿಯ ರಹಸ್ಯವನ್ನು ತಿಳ್ಕೊಳ್ಳೋಕ್ಕೆ ಮುಂದಕ್ಕೆ ಬರ್ತಾರೆ. ಆದರೆ ನಮ್ಮ ವೇದಾಂತದ ಒಂದು ಪಂಚಕೋಶ ವಿವೇಕ ಅಂತ ನಾವು ಯಾವುದನ್ನು ಹೇಳ್ತೀವೋ ಅದರಲ್ಲಿ 5 ಕೋಶಗಳು: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ. ಈ ಆನಂದಮಯ ಅಂತ ಯಾವುದನ್ನು ಹೇಳ್ತೀವೋ ಅದು ಅತ್ಯಂತ ಸೂಕ್ಷ್ಮ. ಅತ್ಯಂತ ಸ್ಥೂಲ ಯಾವುದು? ಅನ್ನಮಯ ಕೋಶ. ಅದರಿಂದ ಸೂಕ್ಷ್ಮತೆ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಸ್ಥೂಲತೆ ಕಡಿಮೆ ಆಗ್ತಾನೆ ಬರುತ್ತೆ. ಆವಾಗ ಈ ಆನಂದಮಯ ಕೋಶ ಅನ್ನೋದು ಅತ್ಯಂತ ಸೂಕ್ಷ್ಮ. ಅದಕ್ಕಿಂತ ಸೂಕ್ಷ್ಮ ಬ್ರಹ್ಮತತ್ವ, ಆತ್ಮತತ್ವ. ಹಾಗಾಗಿ ಆನಂದಮಯ ಕೋಶನೂ ಕೋಶನೇ, ಅದಕ್ಕೂ ಮೀರಿ ದಾಟಿರೋದು ಆತ್ಮತತ್ವ. ಹಾಗಾಗಿ ಆನಂದಮಯ ಕೋಶ ಹೇಳ್ತೀನಿ. ಆನಂದಮಯ ಕೋಶ ಅನ್ನೋದು 5 ಕೋಶಗಳಲ್ಲಿ ಒಂದು ಕೋಶ. ಅದು ಕೊನೆ ಕೋಶ. ಕೊನೆ ಅಂತ ಯಾವುದರಿಂದ ಕೊನೆ ಅಂತ ಹೇಳಿದ್ರೆ ಶರೀರವನ್ನು, ಅನ್ನಮಯ ಶರೀರವನ್ನು ಇಟ್ಕೊಂಡಾಗ ಕೊನೆ. ಆದರೆ ಆತ್ಮ ಸ್ವರೂಪದಿಂದ ನಾವು ಎಣಿಸ್ಕೊಂಡು ಬಂದರೆ ಮೊದಲನೇದು ಅದೇನೆ. ಹಾಗಾಗಿ ಆತ್ಮ ಸ್ವರೂಪಕ್ಕೆ ಅತ್ಯಂತ ಹತ್ತಿರ ಇರೋದು ಈ ಆನಂದಮಯ ಕೋಶ. ಆಮೇಲೆ ಅದನ್ನ ಶಾಸ್ತ್ರದಲ್ಲಿ ಭಗವತ್ಪಾದರು ಕೂಡ ಒಂದೊಂದು ಕಡೆ ಹೇಳಿದ್ದಾರೆ, ತೈತಿರಿಯ ಭಾಷೆದಲ್ಲೆಲ್ಲ ಹೇಳಿದ್ದಾರೆ. ಈ ಆನಂದಮಯ ಕೋಶದಲ್ಲೇನೆ ಜಗತ್ತಿಗೆ ಕಾರಣವಾಗಿರೋ ಅವಿದ್ಯೆ ಅಥವಾ ಮಾಯೆ ಅನ್ನೋದು ಸೇರ್ಕೊಂಡಿರೋದು ಅದರಲ್ಲಿ. ಹಾಗಾಗಿ ಕಾರಣ ಶರೀರ. ಹೌದು ಹೌದು ಹೌದು, ಕಾರಣ ಶರೀರ. ಹೌದು ಹೌದು. ಇವಾಗ ನಮಗೆ ಪಂಚಕೋಶಗಳಲ್ಲಿ ನಾವು 3 ಶರೀರ ಹೇಳ್ತೀವಲ್ಲ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ. ಅದರಲ್ಲಿ ಸ್ಥೂಲ ಶರೀರ ಎಲ್ಲರಿಗೂ ಗೊತ್ತು, ಇದು ಅನ್ನಮಯ ಶರೀರ. ಸೂಕ್ಷ್ಮ ಶರೀರ ಅನ್ನೋದ್ರಲ್ಲಿ ಈ ಪ್ರಾಣಮಯ, ವಿಜ್ಞಾನಮಯ ಮತ್ತು ಪ್ರಾಣಮಯ, ಮನೋಮಯ ಮತ್ತು ವಿಜ್ಞಾನಮಯ ಬರುತ್ತೆ. ಆನಂದಮಯನೂ ಸೂಕ್ಷ್ಮ ಶರೀರದಲ್ಲಿ ಸೇರ್ಬೋದು, ಏನು ತಪ್ಪಿಲ್ಲ. ಆದರೆ ಈ ಕಾರಣ ಶರೀರ ಅಂತ ನಾವು ಒಂದು ಗುರುತು ಮಾಡ್ತೀವಲ್ಲ, ಅದಕ್ಕೆ ಒಂದು ಸ್ಥಾನ ಕೊಡಬೇಕಲ್ಲ. ಅದಕ್ಕೆ ಎಲ್ಲಿ ಲೊಕೇಶನ್ ಕೊಟ್ಟಿದ್ದಾರೆ ಅಂದರೆ ಆನಂದಮಯ ಕೋಶವನ್ನೇ ಅದಕ್ಕೆ ಲೊಕೇಶನ್ ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಪ್ರಮಾಣನೂ ಇದೆ. ನಮ್ಮ ಇದು ವಿವೇಕಶ್ರೀರಾಮಣಿ ಇಂಥ ಕಡೆ ವ್ಯಾಖ್ಯಾನದಲ್ಲೆಲ್ಲ ಹೇಳಿದ್ದಾರೆ. ಹಾಗಾಗಿ ಈ ಇಲ್ಲ, ಸ್ವಪ್ನದಲ್ಲಿ ಸ್ವಪ್ನ ಅಂತ ಆಗೋದು ನಮಗೆ ಮನೋಮಯ ಕೋಶದಲ್ಲಿ, ಮನೋಮಯ ಕೋಶದಲ್ಲಿ ನಮಗೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಮನಸ್ಸಿಂದ ಕಲ್ಪಿತವಾದದ್ದು, ವಾಸನಾಮಯವಾದ ಪ್ರಪಂಚ ಅದು. ಆದರೆ ಇಲ್ಲಿ ನಾನು ಹೇಳ್ತಾ ಇರೋದು ಅವಿದ್ಯೆ ಅನ್ನೋದು ಯಾವುದಕ್ಕೆ ಹೇಳಿದೆ ಅಂದರೆ ಈ ಕಾರಣ ಶರೀರ. ಇಲ್ಲ, ನಾನು ಆನಂದಮಯ ಕೋಶವನ್ನು ಕಾರಣ ಶರೀರ ಅಂತ ಹೇಳ್ತಾ ಇಲ್ಲ. ಈ ಕಾರಣ ಶರೀರ ಅಂತ ಯಾವುದನ್ನ ಅಜ್ಞಾನ ಅಂತ ಹೇಳ್ತೀವೋ, ಅಜ್ಞಾನಕ್ಕೆ ಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ಆನಂದಮಯ ಕೋಶ ಅಂತ ಅದಕ್ಕೆ ಹೇಳಿದೆ ಅಷ್ಟೇ. ಈ ಆನಂದಮಯ ಈ ಅಜ್ಞಾನ ಅನ್ನೋದು ಶರೀರ ಹೋದ್ರೆ ಇದು ಅದು ಸೂಕ್ಷ್ಮ ಶರೀರ ಅದೇನು ಹೋಗೋದಿಲ್ಲ. ಪ್ರತಿ ಸತಿನೂ ಹುಟ್ಟಿ ಸಾಯೋದು ಬಂದ್ಬಿಟ್ಟು ಸ್ಥೂಲ ಶರೀರ ಮಾತ್ರನೇ. ಈ ಸೂಕ್ಷ್ಮ ಶರೀರ ಅನ್ನೋದು ಈ ಕಾರಣ ಶರೀರ ಸಮೇತವಾಗಿ ಈ ಶರೀರದಿಂದ ಇನ್ನೊಂದು ಶರೀರನ ಪಡ್ಕೊಳ್ಳುತ್ತೆ. ಅದಕ್ಕೆ ಯಾವಾಗ ನಾಶ ಅಂತ ಹೇಳಿದ್ರೆ ಆತ್ಮಜ್ಞಾನ ಬಂದು ಆ ಶರೀರ ಅವನಿಗೆ ಕೊನೆಯಲ್ಲಿ ಹೋಗುತ್ತಲ್ಲ, ಆವಾಗಲೇ ಅದಕ್ಕೆ ನಾಶ. ಅದುವರೆಗೂ ಇದು ಉಳಿತಾನೆ ಇರುತ್ತೆ ಭದ್ರವಾಗಿ. ಇವನಿಗೆ ಅಜ್ಞಾನವನ್ನ, ಇವನಿಗೆ ಮತ್ತೆ ಸಂಸಾರವನ್ನು ಕೊಡೋಕ್ಕೆ, ಮೇಂಟೈನ್ ಮಾಡೋಕ್ಕೆ ಮೂಲ ಕಾರಣ ಈ ಅಜ್ಞಾನ ಅನ್ನೋದು. ಅದು ಭದ್ರವಾಗಿ ಇರ್ತಾನೆ ಇರುತ್ತೆ ಅದು. ಹಾಗಾಗಿ ನಾವು ಅದನ್ನ ಕೆಡ್ಸಕ್ಕೆ ನಾವು ಹೋಗೋದೇ ಇಲ್ಲ. ಯಾಕಂದ್ರೆ ನಾವು ಅದು ಹೋಗ್ಬಿಟ್ರೆ ನಮಗೆ ಇದು ಹೋಗ್ಬಿಡ್ತಲ್ಲ ಅಂತ ಭಯಕ್ಕೆ ನಾವು ಹೋಗಲ್ಲ. ಆದರೆ ಮುಮುಕ್ಷವಾಗಿರೋನು ಏನು ಮಾಡ್ತಾನೆ ಅಂದರೆ ಈ ಕಾರಣ ಶರೀರವಾಗಿರೋ ಅಜ್ಞಾನವನ್ನು ನಾನು ಹೋಗ್ಲಾಡಿಸ್ಕೋಬೇಕು ಅಂತ ಅವನು ಅದರಲ್ಲಿ ಗುರಿಯಾಗಿರ್ತಾನೆ ಅವನು. ಅದು ಹಾಗಾಗಿ ಇದರಲ್ಲಿ ನಾನು ಅದು ಹೇಳಿಕ್ಕೆ ಬಂದಿದ್ದು ಇವರು ಕೇಳಿದ್ರು ಅಂತ ಈ ಆನಂದಮಯ ಕೋಶ ಅನ್ನೋದು ಹತ್ತಿರದಲ್ಲಿರುತ್ತೆ. ಅದು ಅತ್ಯಂತ ಸೂಕ್ಷ್ಮ ಅಂತ ಅದಕ್ಕೆ ಹೇಳಿದ್ದಾರೆ. ಅದಕ್ಕಾಗಿ ನಾನು ಹೇಳಕ್ಕೆ ಬಂದೆ ಅದು. ಯಾಕೆಂದರೆ ಬಾಕಿ ಎಲ್ಲ ಕೋಶಗಳಿಗಿಂತ ಅತ್ಯಂತ ಸೂಕ್ಷ್ಮವಾದದ್ದು. ಅದಕ್ಕಿಂತ ಸೂಕ್ಷ್ಮವಾಗಿ ನೋಡಿ, ಈ ಪಂಚಕೋಶಗಳೆಲ್ಲ ಈ ಅವಿದ್ಯೆಯ ಕಾರ್ಯ ಅಂತ ಬಂದಮೇಲೆ ಒಂದು ಲೋಕದಲ್ಲಿ ಎಲ್ಲರೂ ಒಪ್ಪಿರೋ ಒಂದು ನ್ಯಾಯ ಏನು ಅಂತ ಹೇಳಿದ್ರೆ ಕಾರಣವು ಕಾರ್ಯಕ್ಕಿಂತ ಸೂಕ್ಷ್ಮವಾಗಿರುತ್ತೆ ಅಂತ ಒಪ್ಪಿದ್ದಾರೆ. ಅದು ನಾವು ಒಪ್ತೀವಿ, ನೈಯಾಯಿಕರು, ವಿಶೇಷಕರು ಎಲ್ಲರೂ ಒಪ್ಪಿದ್ದಾರೆ ಅದನ್ನು. ಇವಾಗ ನಾವು ಒಂದು ಮರ ಗಿಡ ಅಂತ ನೋಡಿದ್ರೆ ಆ ಗಿಡ ಎಷ್ಟು ಜೋರಾಗಿ ನಮಗೆ ಕಾಣಿಸ್ಕೊಳ್ತಾ ಇದೆ. ಆದರೆ ಈ ಗಿಡ ಬಂದ್ಬಿಟ್ಟು ಒಂದು ಸಣ್ಣ ಒಂದು ಬೀಜದಿಂದ ಬಂದಿದೆ. ಹಾಗಾದರೆ ಬೀಜ ಅನ್ನೋದು ತುಂಬ ಸೂಕ್ಷ್ಮವಾಗಿರೋದು, ಕಾರ್ಯ ಅನ್ನೋದು ಸ್ಥೂಲವಾಗಿರೋದು. ಹೀಗೆ ನಾವು ಎಲ್ಲದರಲ್ಲೂ ಹೇಳ್ಬೋದು. ಹೀಗೆ ಈ ಪ್ರಪಂಚ ಅನ್ನೋದು ಯಾವುದು ಸ್ಥೂಲವಾಗಿ ನಮಗೆ ಅನುಭವಕ್ಕೆ ಬರ್ತಾ ಇದೆಯೋ, ಈ ಪ್ರಪಂಚಕ್ಕೆ ಕಾರಣವಾಗಿರೋ ಈ ಅವಿದ್ಯೆ ಅನ್ನೋದು ತುಂಬ ಸೂಕ್ಷ್ಮ ಅಂತ. ಹಾಗಾಗಿ ಈ ಸೂಕ್ಷ್ಮವಾದ ಒಂದು ಅವಿದ್ಯೆಯನ್ನು ಯೋಚನೆ ಮಾಡಿ ನೋಡ್ಬೋದು, ಚಿಂತನೆ ಮಾಡಿ ನೋಡ್ಬೋದು. ಅದು ತುಂಬ ಸೂಕ್ಷ್ಮ ಬುದ್ಧಿ. ಆದರೆ ಸುಸೂಕ್ಷ್ಮ ಅಂತ ಹಾಕಿರೋದ್ರಿಂದ ಅದಕ್ಕಿಂತ ಸೂಕ್ಷ್ಮ ಯಾವುದು ಅಂತ ಹೇಳಿದ್ರೆ ಅದು ಆತ್ಮತತ್ವ, ಅದೇ ಬ್ರಹ್ಮತತ್ವ ಅಂತ. ಹಾಗಾಗಿ ಆ ಥರ ಅದಕ್ಕಾಗಿ ನಾನು ಅವಿದ್ಯೆ ವಿಷಯ ಹೇಳಿದೆ ನಾನು. ಸೂಕ್ಷ್ಮ ಹೌದು, ಸೂಕ್ಷ್ಮತರಂ ಅಂತಲೇ ಹೇಳಿರೋದು. ಹಾಗಾಗಿ ಸ್ಥೂಲವಾದ ಪ್ರಪಂಚವನ್ನು ನೋಡಿದಾಗ ಅದಕ್ಕೆ ಸೂಕ್ಷ್ಮವಾಗಿರೋ ಕಾರಣ, ಅದಕ್ಕೆ ಕಾರಣ ಅನ್ನೋದು ಸ್ಥೂಲವಾದ ಪ್ರಪಂಚಕ್ಕಿಂತ ಸೂಕ್ಷ್ಮ.
ಆದರೆ ಕಾರಣ ಅನ್ನೋದಕ್ಕೂ ಸೂಕ್ಷ್ಮ ಯಾವುದು ಅಂತ ಹೇಳಿದ್ರೆ ಬ್ರಹ್ಮತತ್ವ ಅಂತ ಇರೋದು. ಇವಾಗ ನಾವು ಬೇರೆ ಒಂದು ಕಡೆ ಕೂಡ ನೋಡುವ, ನಮಗೆ ಪರಿಚಿತವಾಗಿರೋ ಕಡೆ, ಅದು 15ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಬರ್ತಲ್ಲ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅಥೋಸ್ಮಿ ವೇದೆ ಲೋಕೆ ವೇದೆ ಚ ಪ್ರತಿತ ಪುರುಷೋತ್ತಮ ಅಂತ. ಹಾಗಾಗಿ ಅಲ್ಲಿ ಈ ಪುರುಷೋತ್ತಮ ತತ್ವ ಅಂತ ಯಾವುದಿದೆಯೋ ಅದೇ ಸುಸೂಕ್ಷ್ಮ. ಆದರೆ ಅಲ್ಲಿ ಕ್ಷರ ಮತ್ತು ಅಕ್ಷರ ಅಂತ ಎರಡು ಹೇಳಿದ್ದಾರೆ. ಅದರಲ್ಲಿ ಕ್ಷರ ಅನ್ನೋದು ಸ್ಥೂಲವಾಗಿರೋದು, ಅಕ್ಷರ ಅನ್ನೋದು ಸೂಕ್ಷ್ಮವಾಗಿರೋ ಮಾಯೆ ಅಥವಾ ಅವಿದ್ಯೆ ಅಂತ ಒಂದು ತತ್ವ ಅದು. ಹಾಗಾಗಿ ಅದಕ್ಕಿಂತ ಮೇಲಿರೋದು ಅಥವಾ ಅದಕ್ಕಿಂತ ದಾಟಿರೋದು ಈ ಬ್ರಹ್ಮತತ್ವ, ಅದೇ ಪುರುಷೋತ್ತಮ ಅಂತ ಹೇಳಿರೋದಲ್ಲಿ. ಅದನ್ನೇ ನಾವು ಮಾಂಡೂಕ್ಯ ಉಪನಿಷತ್ತಿನ ರೀತಿಯಲ್ಲಿ ನೋಡಿದಾಗ ಈ 3 ಶರೀರ ಅಂತ ಹೇಳಿದಾರಲ್ಲ, ಕಾರಣ, ಸೂಕ್ಷ್ಮ ಶರೀರ, ಸ್ಥೂಲ, ಸೂಕ್ಷ್ಮ, ಕಾರಣ ಅಂತ ಅವಸ್ಥೆಗಳು ಹೇಳಿದ್ದಾರೆ. ಆ ಕಾರಣ ಅನ್ನೋದಕ್ಕಿಂತ ದಾಟಿರೋದು ತುರಿಯ ಅಂತ. ಹಾಗಾಗಿ ತುರಿಯ ಅನ್ನೋದು ಅಲ್ಲಿ ಚತುರ್ಥ ಅಂತ ತುರಿಯ ಅಂತ ಮಾಂಡೂಕ್ಯದಲ್ಲಿ ಬರುತ್ತೆ. ಹೀಗೆ ಇದೆಲ್ಲ ಕೂಡ ಒಂದೇ ವಿಷಯ. ಆದರೆ ಅತ್ಯಂತ ಅದೇ ಬ್ರಹ್ಮತತ್ವ, ಅತ್ಯಂತ ಸೂಕ್ಷ್ಮವಾಗಿರೋದು ಬ್ರಹ್ಮತತ್ವ ಅಥವಾ ಆತ್ಮತತ್ವ. ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮತೆ, ಕಡಿಮೆ ಸೂಕ್ಷ್ಮ ಅಂತ ಹೇಳ್ಬೇಕಂದ್ರೆ ಅದು ಈ ಮಾಯೆ ಅಂತದ್ದು. ಆದರೆ ಬಾಕಿದೆಲ್ಲ ಸ್ಥೂಲ ಅಂತ. ಅದಕ್ಕೆ ಕರೆಕ್ಟ್ ಅದಕ್ಕಿಂತ ತಿಳಿಯೋದು ತುಂಬಾ ಕಷ್ಟ ಅಂತ. ಹಾಗಾಗಿ ಇದನ್ನ ಇವರು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಪ್ರವರ್ತಮಾನ ಗುರುಭ್ಯ ಸುಸೂಕ್ಷ್ಮ ಅಂದ್ರೆ ಏನೋದು ಅಚ್ಯುತಸ್ಯ ವ್ಯುಚ್ಯುತಿರಹಿತಸ್ಯ ಅಂದ್ರೆ ಶ್ಲೋಕದಲ್ಲಿ ಅಚ್ಯುತ ಅಂತ ಒಂದು ಶಬ್ದ ಹಾಕಿದ್ದಾರೆ. ಅಚ್ಯುತ ಅಂತ ಹೇಳಿದ್ದಾರೆ, ಅದಕ್ಕಾಗಿ ಇಲ್ಲಿ ಅದಕ್ಕೆ ಮೀನಿಂಗ್ ಅರ್ಥ ಕೊಡ್ತಾ ಇದ್ದಾರೆ ಇವರು. ಅಚ್ಯುತ ಅಂದ್ರೆ ಚ್ಯುತಿ ಇಲ್ಲ, ಅದಕ್ಕೆ ಚ್ಯುತಿ ಇಲ್ಲದೆ ಇರೋದು ಅಂತ. ಬಾಕಿ ಎಲ್ಲದಕ್ಕೂ ಚ್ಯುತಿ ಇರುತ್ತೆ, ಆದರೆ ಇದಕ್ಕೆ ಮಾತ್ರ ಚ್ಯುತಿ ಇರೋದೇ ಇಲ್ಲ ಅಂತ. ಯಾಕಂದ್ರೆ ನೋಡಿ, ಕಾರಣವಾಗಿರೋ ಒಂದು ಎಲ್ಲದಕ್ಕೂ ಕಾರಣವಾಗಿರೋ ಅವಿದ್ಯೆ ಅನ್ನೋದು ಅದು ಒಂದು ಪರಿಣಾಮವನ್ನು ಹೊಂದಿ ಇದೆಲ್ಲ ಆಗುತ್ತೆ. ಅದು ಆಮೇಲೆ ತಿರ್ಗಾ ಅದೆಲ್ಲ ಹೋಗಿ ಪ್ರಳಯದಲ್ಲಿ ಅದರಲ್ಲೇ ಹೋಗಿ ಸೇರ್ಕೊಳ್ಳುತ್ತೆ. ಆದರೆ ಬ್ರಹ್ಮಕ್ಕೆ ಮಾತ್ರ ಆ ಥರ ಒಂದು ಪರಿಣಾಮ ಅನ್ನೋದು ಆಗೋದೇ ಇಲ್ಲ. ಅದು ಯಾವತ್ತೂ ಒಂದೇ ಥರ ಇರೋದದು ಅಂತ. ಹಾಗಾಗಿ ಅದಕ್ಕೆ ಚ್ಯುತಿ ಇಲ್ಲ ಇರೋದು. ಅಂಥದ್ದಕ್ಕೆ ಚ್ಯುತಿರಹಿತಸ್ಯ ಕೂಟಸ್ಥ ನಿತ್ಯಸ್ಯ ಅಂದರೆ ಅದು ಯಾವುದು ಕೂಟಸ್ಥ ನಿತ್ಯ ಅಂತ. ಇವಾಗ ನೋಡಿ, ನಮಗೆ ಇನ್ನೊಂದು ಕೂಡ ಒಂದು ಪ್ರಶ್ನೆ ನಾವು ಇಲ್ಲಿ ನೋಡ್ಬೋದು. ಈ ಪ್ರಪಂಚ ಅದಕ್ಕೆ ಕಾರಣವಾಗಿರೋ ಅವಿದ್ಯೆ ಅಂತ ನಾವು ಹೇಳ್ತೀವಲ್ಲ, ಅಥವಾ ಮಾಯೆ ಅಂತ ಹೇಳ್ತೀವಲ್ಲ, ಪ್ರಕೃತಿ ಅಂತ ಹೇಳ್ತೀವಲ್ಲ, ಅದು ಈ ಪ್ರಪಂಚ ಅನ್ನೋದು ಯಾವಾಗಲೂ ಇರಬೇಕಾಗಿದೆ, ಯಾವಾಗಲೂ ಬಂದು ಹೋಗಬೇಕಾಗಿದೆ. ಆದ್ದರಿಂದ ಈ ಮಾಯೆ ಅನ್ನೋದು ಕೂಡ ಭದ್ರವಾಗಿ ನಿಂತೇ ಇರುತ್ತೆ, ಅದು ಯಾವಾಗಲೂ ಅದು ಹೋಗೋದೇ ಇಲ್ಲ. ಹಾಗಾಗಿ ಮಾಯೆನೂ ನಿತ್ಯ, ಅದೇ ಥರ ಬ್ರಹ್ಮವು ನಿತ್ಯ. ಹೇಗೆ ವ್ಯತ್ಯಾಸ ಇದೆ ಎರಡಕ್ಕೂ ಅಂತ ಕೇಳಿದ್ರೆ, ಮಾಯೆ ಪ್ರವಾಹ ನಿತ್ಯ, ಆದರೆ ಬ್ರಹ್ಮ ಕೂಟಸ್ಥ ನಿತ್ಯ ಅಂತ ಒಂದು ವ್ಯತ್ಯಾಸ ಮಾಡಿದ್ದಾರೆ. ಹಾಗಾಗಿ ಮಾಯೆ ಒಂದು ಸೃಷ್ಟಿ ಸ್ಥಿತಿ ಪ್ರಳಯ ಅಂತ ಒಂದು ಪರಿಣಾಮಗಳನ್ನ ಹೊಂದಿ ಅದು ನಿತ್ಯವಾಗಿರುತ್ತೆ, ಅದು ಅಳಿಯೋಲ್ಲ, ಅದು ನಾಶವಾಗೋದಿಲ್ಲ ಅದು. ಆದರೆ ಈ ಬ್ರಹ್ಮವು ಮಾತ್ರ ಆ ಥರ ಒಂದು ಪರಿಣಾಮವನ್ನು ಹೊಂದದೇ ಭದ್ರವಾಗಿರುತ್ತೆ ಅದು. ಹಾಗಾಗಿ ಕೂಟಸ್ಥ ನಿತ್ಯ ಅಂತ ಬ್ರಹ್ಮಕ್ಕೆ ಹೇಳಿರೋದು, ಪರಿಣಾಮಿ ನಿತ್ಯ ಅಥವಾ ಪ್ರವಾಹ ನಿತ್ಯ ಅಂತ ಮಾಯೆಗೆ ಹೇಳಿರೋದು ಅಂತ ಒಂದು ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. ಆದರೆ ಅಂಥ ಒಂದು ನಿತ್ಯವಾದ ಮಾಯೆ ಕೂಡ ಆತ್ಮತತ್ವ ಒಂದು ಜ್ಞಾನವನ್ನು ಪಡ್ಕೊಂಡು ಅಪರೋಕ್ಷ ಜ್ಞಾನಿಗೆ ಅದು ಕೂಡ ಮಿಥ್ಯ ಆಗೋಗ್ಬಿಡುತ್ತೆ, ಅದು ಕೂಡ ನಾಶ ಆಗೋಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ಆ ಸಮಯದಲ್ಲಿ ನಾಶ ಅಂತ ಬಂದ್ಬಿಡುತ್ತೆ ಅದಕ್ಕೆ. ಹೀಗಾಗಿ ಈ ಒಂದು ಕೂಟಸ್ಥ ನಿತ್ಯ ಅಂತ ಹೇಳಿರೋದ್ರಿಂದ ನನಗೆ ಅದು ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಅದು ಶ್ರೀ ವಿಷ್ಣೋಹೋ ತತ್ವಂ ಯೈಹಿ ತೇ ಹಾಗೆ ಈ ಲಬ್ಧ ಸುಸೂಕ್ಷ್ಮ ಅಚ್ಯುತ ತತ್ವಾಹ ಅಂತ ಒಂದು ಬಹುವ್ರೀ ಸಮಾಸಕ್ಕೆ ಅವರು ಇಷ್ಟು ವಿಗ್ರಹ ವಾಕ್ಯ ಇಷ್ಟೊಂದು ಹೇಳಿದ್ದಾರೆ. ತೇ ಲಬ್ಧ ಸುಸೂಕ್ಷ್ಮ ಅಚ್ಯುತ ತತ್ವಾಹ. ಇವಾಗ ಇವನ ಒಂದು ಈ ಅಂತ ಗುರುವಿಂದಲೇ ನಾವು ಇದನ್ನು ಪಡಿಬೇಕು ಅನ್ನೋ ವಿಷಯದಲ್ಲಿ ಇವರು ಶ್ರುತಿ ಪ್ರಮಾಣ ಹೇಳ್ತಾ ಇದ್ದಾರೆ. ಆಚಾರ್ಯವಾನ್ ಪುರುಷೋ ವೇದ ಅಂತ. ಹಾಗಾಗಿ ಆಚಾರ್ಯವಾನ್ ಪುರುಷೋ ವೇದ ಅಂತ ಹೇಳಿದ್ರೆ ಆಚಾರ್ಯನನ್ನ ಉಳ್ಳ ಒಂದು ಅಧಿಕಾರಿ ಅಥವಾ ಒಂದು ಮುಮುಕ್ಷುವೇ ಈ ಒಂದು ತತ್ವವನ್ನು ತಿಳಿತಾನೆ ಅವನು ಅಂತ. ಹಾಗಾಗಿ ಆಚಾರ್ಯ ನಿಲ್ಲದೆ ನಾವು ತಿಳ್ಕೊಳಕ್ಕಾಗೋದೇ ಇಲ್ಲ. ಆಚಾರ್ಯವಾನ್ ಅಂತ ಹೇಳಿದ್ರೆ ನೋಡಿ, ಧನವಾನ್ ಅಂತ ಹೇಳಿದಾಗೆ ಯಾರಿಗೆ ಹೆಚ್ಚು ಧನ ಇದೆಯೋ ಅವನು ಧನವಾನ್ ಅಂತ. ಅದೇ ಥರ ಆಚಾರ್ಯ ಯಾರಿಗಿದ್ದಾರೋ ಅವನು ಆಚಾರ್ಯವಾನ್ ಅಂತ. ಹಾಗಾದ್ರೆ ಯಾವ ಧನವಾನ್ಗಿಂತ ಯಾರು ತುಂಬಾ ಒಳ್ಳೆಯದು ಅಂತ ಕೇಳಿದ್ರೆ ನಮ್ಗೊಬ್ರು ಗುರು ಇದ್ದಾರಪ್ಪ, ನಮಗೆ ಒಬ್ಬರು ಗುರು ಇದ್ದಾರೆ. ನಮ್ಗೆ ಇದನ್ನ ಹೇಳುವಾಗ ನನಗೆ ಭಗವತ್ಪಾದರು ಸ್ವಾತ್ಮ ನಿರೂಪಣಂ ಅನ್ನೋ ಒಂದು ಪ್ರಕರಣ ಗ್ರಂಥ ಇದೆ. ಅದರಲ್ಲಿ ಒಂದು ಸುಂದರವಾದ ಒಂದು ಶ್ಲೋಕ ಇದೆ. ಅದು ನಮ್ಮ ಗುರು ಪರಂಪರೆಯಲ್ಲಿ ಇರೋರಿಗೆಲ್ಲ ಕೂಡ ಆ ಶ್ಲೋಕ ತುಂಬಾ ಇಷ್ಟವಾದದ್ದು. ಅದ್ರಲ್ಲಿ ಹೇಗೆ ಬರುತ್ತೆ ಅಂದ್ರೆ, ಆಸ್ತೆ ದೇಶಿಕ ಚರಣಂ ನಿರವಧಿರಾಸ್ತೆ ತದೀಕ್ಷಣೆ ಕರುಣ ಆಸ್ತೆ ಕಿಮಪಿ ತದುಕ್ತಂ ಕಿಮತಃ ಪರಮಸ್ತಿ ಜನ್ಮ ಸಾಫಲ್ಯಂ ಅಂತ ಶ್ಲೋಕ. ಭಗವತ್ಪಾದರು ಮಾಡಿರೋ ಶ್ಲೋಕ ಅದು, ಅವರೇ ಮಾಡಿರೋ ಒಂದು ಶ್ಲೋಕ ಸ್ವಾತ್ಮ ನಿರೂಪಣ ಮಾಡೋ ಗ್ರಂಥದಲ್ಲಿ. ಅದು ಏನರ್ಥ ಅಂತ ಹೇಳಿದ್ರೆ, ಆಸ್ತೆ ನನಗೆ ಏನೋ ಒಂದು ವಿಷಯ ಇದೆ. ಅದೇನು ಅಂತ ಹೇಳಿದ್ರೆ, ಗುರುಗಳ ಪಾದಗಳಿದೆ ನನಗೆ ಆಸರೆಯಾಗಿ, ನನಗೆ ಒಂದು ಆಶ್ರಯವಾಗಿ ನನಗೆ ಅದು ಪಾದಗಳಿದೆ. ಸರಿ, ಅಷ್ಟು ಮಾತ್ರ ಅಂತ ಕೇಳಿದ್ರೆ ಇಲ್ಲ, ತದೀಕ್ಷಣೆ ಕರುಣ. ಅವರು ನನ್ನ ಕರುಣೆಯಿಂದ ಅವರು ನನ್ನ ಒಂದು ಕಣ್ಣು ನೋಟ ನನ್ನ ಮೇಲೆ ಬೇರಿದ್ದಾರೆ ಅವರು. ಹಾಗಾಗಿ ಅದು ನನಗೆ ಒಂದು ಭದ್ರವಾದ ಒಂದು ಆಸ್ತಿ ನನಗಿರೋದು. ಅಷ್ಟು ಮಾತ್ರ ಅಲ್ಲ, ಅವ್ರು ನನಗೆ ಏನೋ ಒಂದು ಉಪದೇಶವನ್ನು ಮಾಡಿದ್ದಾರೆ, ಬಾಯಿ ತೆಗೆದು ನನಗೆ ಹೀಗೆ ಮಾಡು, ನೀನು ಹೀಗಿರುವಂಥ ಒಂದು ಉಪದೇಶ ಮಾಡಿದ್ದಾರೆ. ಇದಕ್ಕಿಂತ
ಜನ್ಮ ಸಾಫಲ್ಯಕ್ಕೆ ಬೇರೆ ಏನು ಬೇಕು ಒಬ್ಬನಿಗೆ ಅಂತ ಕೇಳಿ ಆ ಶ್ಲೋಕದಲ್ಲಿ ಬರುತ್ತೆ ಅದು. ಹಾಗಾಗಿ ಇವರು ಆಚಾರ್ಯವಾನ್ ಪುರುಷೋ ವೇದ ಅಂದರೆ ಅಂಥ ಒಂದು ಆಚಾರ್ಯರು ಇದ್ರೇ ಒಬ್ಬನಿಗೆ ಇದನ್ನು ತಿಳಿಯಕ್ಕಾಗುತ್ತೆ ಅನ್ನೋದ್ರಿಂದ ಇದರಲ್ಲಿ ನೋಡಿ ಇವರಿಗೆ ಹೇಳಿದಲ್ಲ ಭಕ್ತ್ಯೈಕಾಗ್ರಿ ಧ್ಯಾನಪರಹ ಇದೆಲ್ಲ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ. ಆ ಶ್ಲೋಕದಲ್ಲಿ ನಾನು ಹೇಳಿದ ಶ್ಲೋಕದಲ್ಲಿ ಅದೆಲ್ಲ ಸೇರ್ಕೊಂಡ್ಬಿಡುತ್ತೆ. ಆಚಾರ್ಯವಾನ್ ಪುರುಷೋ ವೇದ. ಆಮೇಲೆ ಇದು ಒಂದು ವಾಕ್ಯ, ಇದು ಛಾಂದೋಗ್ಯ ಉಪನಿಷದಲ್ಲಿ ಇರೋ ವಾಕ್ಯ. ಆಮೇಲೆ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಅಂತ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಇರೋದು ಮುಂಡಕೋಪನಿಷತ್ತಲ್ಲಿ ಇರೋದು. ಹೀಗಾಗಿ ಅಲ್ಲಿ ಹೇಗೆ ಬರುತ್ತೆ ಅಂದರೆ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾತ್ ನಾಸ್ತ್ಯಕೃತಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಅಲ್ಲಿರೋದು. ಅಲ್ಲಿ ಒಬ್ಬ ನೋಡಿ ಇಂಥ ಈ ಒಂದು ಮುಮುಕ್ಷತ್ವ ವೈರಾಗ್ಯ ಅದೆಲ್ಲ ಹೇಗೆ ಬರುತ್ತೆ ಅನ್ನೋದಕ್ಕೆ ನಮಗೆ ಅಲ್ಲಿ ಒಂದು ಸೂಚನೆ ಸಿಗುತ್ತೆ. ಅದು ಪರೀಕ್ಷೆ ಲೋಕವನ್ನು ಅವನು ಪರೀಕ್ಷೆ ಮಾಡಿ ನೋಡ್ತಾನೆ. ಏನು ಪರೀಕ್ಷೆ ಮಾಡ್ತಾನೆ ಅಂದರೆ ಅವನ ಜೀವನವೇ ಒಂದು ಲ್ಯಾಬೊರೇಟರಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನು ಪ್ರಪಂಚವನ್ನು ಅವನ ಒಂದು ದೈನಂದಿನ ಜೀವನವನ್ನು ಅವನು ಒಂದು ಲ್ಯಾಬ್ ಥರ ಮಾಡಿಕೊಂಡು ಅವನು ಎಲ್ಲವನ್ನೂ ಅವನು ಪರೀಕ್ಷೆ ಮಾಡ್ತಾನೆ. ಲೋಕದಲ್ಲಿ ಏನೇನು ಆಗಿ ಹೋಗುತ್ತೆ, ತನ್ನ ವಿಷಯಕ್ಕೆ ಯಾವ್ದು ಅಫೆಕ್ಟ್ ಮಾಡುತ್ತೆ ಎಲ್ಲವನ್ನೂ ಪರೀಕ್ಷೆ ಮಾಡಿ ನೋಡ್ತಾನೆ. ಆಮೇಲೆ ಶಾಸ್ತ್ರದಲ್ಲಿ ಪ್ರಪಂಚದ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಸಂಸಾರದ ಬಗ್ಗೆ ಏನು ಹೇಳ್ತಾರೆ ಎಲ್ಲವನ್ನು ಪರೀಕ್ಷೆ ಮಾಡಿ ನೋಡ್ತಾನೆ. ನೋಡ್ಬಿಟ್ಟು ಅವನು ಈ ಲೋಕದಲ್ಲಿ ನಾವು ಯಾವ್ದಾವ್ದು ನೋಡ್ತೀವೋ ಪರಲೋಕದಲ್ಲಿ ಕೂಡ ಅದನ್ನು ತಗೊಂಡಿರ್ತಾನೆ. ಯಾಕಂದ್ರೆ ಅವನು ಶಾಸ್ತ್ರದಿಂದ ಅದನ್ನು ತಿಳ್ಕೊಂಡಿದ್ದಾನೆ. ಯಾವುದನ್ನೇ ನೋಡಿದ್ರು ಕೂಡ ಎಲ್ಲವಲ್ಲೂ ಉತ್ಪತ್ತಿ ಆಗೋದ್ರ ನಾಶವಾಗುತ್ತೆ ಅಂತ ಒಂದು ನಿಯಮ ಇದ್ದೇ ಇದೆ ಅದು. ಹಾಗಾಗಿ ಈ ಲೋಕದಲ್ಲಿ ಎಲ್ಲವೂ ಕೂಡ ಉತ್ಪತ್ತಿ ನಾಶವನ್ನು ಹೊಂದೋದೇನು, ಆದರೆ ಈ ಬ್ರಹ್ಮ ಮಾತ್ರ ಅದು ಉತ್ಪತ್ತಿ ನಾಶಕ್ಕೆ ಒಳಪಡದೇ ಇರೋ ವಸ್ತು. ನನಗೆ ಅದೇ ಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾನೆ ಅವನು. ಹಾಗಾಗಿ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್ ಅಂತ ಹೇಳಿದ್ರೆ ಕರ್ಮದಿಂದ ನಾವು ಯಾವ್ದಾವುದನ್ನು ಹೊಂದುತ್ತೀವೋ ಅದು ಈ ಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಅದು ಖಂಡಿತ ಮುಕ್ತಾಯವನ್ನು ಹೊಂದುತ್ತೆ. ಅದು ಶಾಶ್ವತ ಆಗಿರೋ ವಸ್ತು ಅಲ್ಲ ಅದು ಅಂತ ತಿಳ್ಕೊಂಡು ಅವನೇನು ಮಾಡ್ತಾನೆ, ಯಾವುದು ಕರ್ಮದಿಂದ ಹೊಂದಕ್ಕಾಗೋದಿಲ್ವೋ, ಯಾವುದು ಕರ್ಮದಿಂದ ಉತ್ಪತ್ತಿ ಆಗೋದಿಲ್ವೋ ಅಂತ ಒಂದು ವಸ್ತು ಇದೆ ಅಂತ ತಿಳ್ಕೊಂಡಿದ್ದಾನೆ ಅವನು. ಅಂಥ ಒಂದು ವಸ್ತು ನನಗೆ ಬೇಕು, ಅದೇ ನನಗೆ ಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಈ ಬೇರೆ ಎಲ್ಲದರಲ್ಲೂ ಅವನು ಒಂದು ವೈರಾಗ್ಯವನ್ನು ತಾಳಿ ಅವನು ಏನು ಮಾಡ್ತಾನೆ, ಗುರುವನ್ನು ಹೊಂತಾನೆ. ಅವಾಗಲೂ ಕೂಡ ನೋಡಿ ಈ ಒಂದು ತತ್ವ ಇದೆ ಅಂತ ಗೊತ್ತಾಗಿದೆ, ಆದರೆ ಅದನ್ನು ಯಾರೋ ಒಬ್ರು ಹೇಳ್ಕೊಟ್ಟು ಅವರಿಂದನೇ ನಾವು ಕಲಿಬೇಕು ಅಂತಾನು ಗೊತ್ತಿದೆ ಅವನಿಗೆ. ಅದರಿಂದ ಅವನು ಅವರ ಹತ್ರ ಹೋಗ್ತಾನೆ ಅವನು ಅಂತ ನಿಯಮ ಇರೋದು ಅಂತ. ಇದನ್ನ ನಾವು ಬೇಕಾದಷ್ಟು ಕಡೆ ಉಪನಿಷತ್ತುಗಳಲ್ಲಿ ನೋಡ್ಬೋದು. ಹೌದು, ಅಲ್ಲೂ ಹಾಗೇನೆ. ಹಾಗಾಗಿ ಈ ನಾರದರು ಸನತ್ ಕುಮಾರರ ಹತ್ರ ಬರ್ತಾರಲ್ಲ ಚಾಂದೋಗ್ಯ ಉಪನಿಷತ್ತಲ್ಲಿ ಒಂದು ಭೂಮವಿದ್ಯಾ ಅಂತ ಅದಕ್ಕೆ ಹೆಸರು. ಅಲ್ಲಿ ಕೂಡ ನಾರದರು ಬೇಕಾದಷ್ಟು ವಿದ್ಯೆ ಕಲಿತಿರ್ತಾರೆ. ಅವರು ಲೌಕಿಕ ವಿದ್ಯೆ ಒಂದು ದೊಡ್ಡ ಲಿಸ್ಟ್ ಹಾಕಿದ್ದಾರೆ ಅಲ್ಲಿ. ಅದು ನೋಡಿದ್ರೆ ನಮಗೆ ಒಂದೊಂದು ವಿದ್ಯೆ ಕಲಿಯಕ್ಕೇನೆ ಒಂದು ಜನ್ಮ ಬೇಕಾಗುತ್ತೆ. ಆದರೆ ಅವರು ಅಷ್ಟೊಂದು ವಿದ್ಯೆಗಳು ಕಲಿತಿರ್ತಾರೆ. ಆದರೆ ಅವರು ಇನ್ನೊಂದು ವಿಷಯನೂ ತಿಳ್ಕೊಂಡಿದ್ದಾರೆ. ಅವರು ಏನು ಅಂದರೆ ಆತ್ಮತತ್ವವನ್ನು ತಿಳ್ಕೊಳ್ಳದೇ ಇರೋವನಿಗೆ ಶೋಕದಿಂದ ಅವನಿಗೆ ಮುಕ್ತಿ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅದನ್ನು ಕೂಡ ಅವನು ತಿಳಿದಿರ್ತಾನೆ. ಹಾಗಾಗಿ ಅದನ್ನು ತಿಳ್ಕೊಂಡಿದ್ರಿಂದ ಅವನು ಏನು ಮಾಡ್ತಾನೆ, ನಾರದರು ಏನು ಮಾಡ್ತಾರೆ, ಸನತ್ ಕುಮಾರ್ ಹತ್ರ ಬಂದು ನನಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀನಿ, ಆದರೆ ನನಗೆ ಶೋಕ ಹೋಗಿಲ್ಲ ಮನಸ್ಸಲ್ಲಿ, ಆತ್ಮತತ್ವವನ್ನು ತಿಳ್ಕೊಂಡವ್ರಿಗೆ ಮಾತ್ರ ಶೋಕ ಹೋಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ಅದರಿಂದ ನಿಮ್ಮ ಹತ್ರ ಬಂದಿದ್ದೀನಿ, ನೀವು ಅದನ್ನು ನನಗೆ ಹೇಳ್ಕೊಡಿ ಅಂತ ಬರ್ತಾರೆ ನಾರದರು. ಹೀಗೆ ಒಂದು ಇರೋದ್ರಿಂದ ಆಚಾರ್ಯವಾನ್ ಪುರುಷೋ ವೇದ ಅನ್ನೋದಕ್ಕೆ ನಮಗೆ ಎಷ್ಟೊಂದು ಉದಾಹರಣೆಗಳು ಕೂಡ ನಮಗೆ ಉಪನಿಷತ್ತುಗಳಲ್ಲೇ ಸಿಗುತ್ತೆ ನಮಗೆ ಅನ್ನೋದನ್ನು ನಾವು ನೋಡ್ಬೋದು. ಹೀಗೆ ಏನು ಮಾಡಿದ್ದಾರೆ, ತದ್ವಿಜ್ಞಾನಾರ್ಥಂ ಗುರುಮೇವ ಅಭಿಗಚ್ಚೇದ್, ಗುರುವನ್ನೇ ಅವನು ಹೊಂದಬೇಕು, ಅಥವಾ ಗುರು ಅಭಿಗಚ್ಚೇದೇವ ಅಂತ ಇನ್ನೊಂದು ಅನ್ವಯ ಮಾಡಿದ್ದಾರೆ ಅದಕ್ಕೆ. ಹಾಗಾಗಿ ಗುರುವನ್ನೇ ಹೊಂದಬೇಕು ಅಂತ, ಗುರುಗಳ ಹತ್ರ ಹೋಗಲೇಬೇಕು ಅಂತ ಏವಕಾರಕ್ಕೆ ಈ ಥರ ಒಂದು ಅರ್ಥ ಮಾಡಿದ್ದಾರೆ. ಆಮೇಲೆ ಹೇಗೆ ಹೋಗಬೇಕು ಅಂತ ಹೇಳಿದ್ರೆ ಸಮಿತ್ಪಾಣಿಹಿ ಅಂತ. ಈ ಸಮಿತ್ಪಾಣಿಹಿ ಅಂತ ಹೇಳುವಾಗ ಇದಕ್ಕೆ ಇದು ಸಂಕೇತ ಅಂತ ಕೆಲವರು ಹೇಳಿದ್ದಾರೆ. ಅಂದರೆ ಸಮಿತ್ಪಾಣಿ ಅಂತ ಹೇಳಿದ್ರೆ ಇದು ನಾವು ಗುರುಗಳ ಹತ್ರ ನಾವು ಬರೀ ಕೈಯಲ್ಲಿ ಹೋಗಬಾರ್ದು ಅಂತ ಒಂದು ನಿಯಮ ಇದೆ. ಹಾಗಾಗಿ ಅದು ಏನಾದರೂ ತಗೊಂಡೋಗ್ಬೇಕು ಅಂತ. ಒಂದು ಸಂದರ್ಭದಲ್ಲಿ ಗುರುಗಳು ಅಂತ ಇರೋರು ಗೃಹಸ್ಥರಾಗಿದ್ದರೆ ಅವರು ಕೂಡ ಬ್ರಹ್ಮನಿಷ್ಠರಾಗಿರೋಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಒಪ್ಪಿದ್ದಾರೆ ಅದನ್ನು. ಈ ಮುಂಡಕೋಪನಿಷತ್ತಲ್ಲೇ ಬರೋ ಗುರು ಅವ್ರ ಗೃಹಸ್ಥರೇನೆ ದೊಡ್ಡ ಒಂದು ಗುರುಕುಲ ನಡೆಸ್ತಾ ಇರ್ತಾರೆ ಅವರು. ಹಾಗಾಗಿ ಅಂಥವ್ರ ಹತ್ರ ಹೋಗುವಾಗ ಅವರಿಗೆ ಸಮಿತಿಗೆ ತುಂಬ ಕೆಲಸ ಇರುತ್ತೆ ಅವರಿಗೆ. ಹಾಗಾಗಿ ಗುರುಕುಲ ನಡೆಸ್ತಾ ಇದ್ದಾರೆ, ಅವರಿಗೆ ಉಪಯೋಗ ಆಗುತ್ತೆ ಅಂತ ತಗೊಂಡೋಗೋದು ಅಂತ ಒಂದು ಸಂಕೇತ. ಇನ್ನೊಂದು ಸಂಕೇತ ಏನು ಹೇಳಿದ್ದಾರೆ ಅಂದರೆ, ಈ ಸಮಿತ್ ಅನ್ನೋದು ಬೆಂಕಿಯಲ್ಲಿ ಹಾಕಿದ ತಕ್ಷಣ ಅದು ಭಸ್ಮ ಆಗೋಗ್ಬಿಡುತ್ತೆ. ಅದು ಆ ಥರ ನಾವು ನಮ್ಮ ಸಿದ್ಧತೆ ಆಗಿರಬೇಕು ಅಂತ, ನಮ್ಮ ಪೂರ್ವ ಸಿದ್ಧತೆ ಹೇಗಿರಬೇಕು ಅಂತ ಹೇಳಿದ್ರೆ, ಅವರು ನಮಗೆ ಈ ವಿದ್ಯೆ ಅಂತ ನಮಗೆ ಕೊಡ್ತಾರಲ್ಲ, ಕೊಡೋದು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿರೋ ಈ ಅವಿದ್ಯೆ ಸುಟ್ಟು ಭಸ್ಮ ಆಗಬೇಕು ಅಂತ ಕೊಡ್ತಾರೆ ಅವರು. ಹಾಗಾಗಿ ನಾವು ಆ ವಿದ್ಯೆಯನ್ನು ಕಾಪಾಡಿಕೊಂಡಿರೋದೇ ಅಲ್ಲದೆ ನಾವು ಅದನ್ನು ಹೋಗ್ಲಾಡ್ಸ್ಕೊಳ್ಳಿಕ್ಕೆ ರೆಡಿಯಾಗಿರಬೇಕು ನಾವು ಅಂತ ಈ ಒಂದು ಸಂಕೇತ ಇದರಿಂದ ಸಮಿತ್ಪಾಣಿಹಿ ಅಂತ ಒಂದು ಶಬ್ದದಿಂದ ಗೊತ್ತಾಗುತ್ತೆ ಅಂತ ಕೆಲವರು ಈ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಆಮೇಲೆ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ. ಹಾಗಾಗಿ ಆ ಒಂದು ಗುರು
ಶ್ರೋತ್ರಿಯರಾಗಿರಬೇಕು, ಬ್ರಹ್ಮನಿಷ್ಠರಾಗಿರಬೇಕು. ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ಶ್ರೋತ್ರಿಯ ಅಂತ ಹೇಳಿದ್ರೆ ಅವರಿಗೆ ಈ ಶ್ರುತಿ ಸಂಪ್ರದಾಯ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಆಮೇಲೆ ಅವ್ರು ಯಾಕಂದರೆ ಅವರು ವೇದಾಂತ ಶಾಸ್ತ್ರವನ್ನು ಚೆನ್ನಾಗಿ ಕಲ್ತಿದ್ದಾರೆ ಅವರು. ಇದು ಯಾತಕ್ಕೆ ಅವ್ರಿಗೆ ಬೇಕು ಅಂತ ಹೇಳಿದ್ರೆ, ಬರೋ ಶಿಷ್ಯರು, ಬರೋ ಅಧಿಕಾರಿಗಳು ಅಥವಾ ಬರೋ ಮುಮುಕ್ಷುಗಳು ನಾನಾ ಥರದಲ್ಲಿರ್ತಾರೆ. ಕೆಲವು ಮುಮುಕ್ಷುಗಳಿಗೆ ಇವರು ಬಾಯಿಂದ ಒಂದು ಮಾತು ಹೇಳಿದ್ರೆ ಸಾಕು. ಆದರೆ ಕೆಲವು ಮುಮುಕ್ಷುಗಳು ಆ ಥರ ಇಲ್ಲ. ನೀವು ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಏನು ಆಧಾರ ಅಂತ ಕೇಳ್ತಾರೆ ಕೆಲವರು. ಆವಾಗ ಅವರಿಗೆ ಇವರು ನೋಡಪ್ಪ ಈ ಉಪನಿಷತ್ತಲ್ಲಿ ಇದೆ ಅಂತ ಹೇಳಬೇಕಾಗುತ್ತೆ ಅವರು. ಹಾಗಾಗಿ ಉಪನಿಷತ್ತಿನ ಒಂದು ಆಧಾರದ ಮೇಲೆ ಅವರು ಯಾವಾಗಲೂ ಹೇಳಿದ್ರು ಕೂಡ ಯಾರಾದರೂ ಕೇಳಿದಾಗ ಅವ್ರು ಏನು ಮಾಡಬೇಕಾಗುತ್ತೆ, ಅದನ್ನು ಕೂಡ ಅವ್ರು ಹೇಳಬೇಕಾಗುತ್ತೆ. ಅದು ಆಮೇಲೆ ಆ ಉಪನಿಷತ್ತಲ್ಲಿ ಹೇಳಿರೋ ಒಂದು ರೀತಿಯಲ್ಲೇ ಅವ್ರು ಹೇಳಬೇಕಾಗುತ್ತೆ ಅಂತ ಕಾರಣದಿಂದ ಅವರಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿರೋರಾಗಿರ್ತಾರೆ, ಶ್ರೋತ್ರಿಯರಾಗಿರ್ತಾರೆ ಅವರು ಅಂತ. ಆಮೇಲೆ ಬ್ರಹ್ಮನಿಷ್ಠರಾಗಿರ್ತಾರೆ, ಅದರಲ್ಲಿ ಕೇಳಬೇಕಾಗಿಲ್ಲ. ಅವರು ಅಪರೋಕ್ಷ ಜ್ಞಾನಿಗಳಾಗಿದ್ಕೊಂಡು ಅವರು ಈ ಒಂದು ಬ್ರಹ್ಮ ಅನುಸಂಧಾನದಲ್ಲಿ ಯಾವಾಗಲೂ ಇರ್ತಾರೆ. ಸಾಮಾನ್ಯವಾಗಿ ಲೌಕಿಕ ವಿಷಯಗಳಲ್ಲಿ ಅವರು ತೊಡಗಿಸ್ಕೊಳ್ಳದೆ ಅವರು ಸಾಮಾನ್ಯವಾಗಿ ಈ ಥರ ಒಂದು ಬ್ರಹ್ಮಚಿಂತನೆಯಲ್ಲೇ ಇರ್ತಾರೆ. ಅಂಥ ಅವ್ರಿಗೆ ಹತ್ರ ನಾವು ಹೋಗಿದಾಗ ನಮಗೆ ಹೆಚ್ಚು ಫಲ ಸಿಗುತ್ತೆ ನಮಗೆ ಅಂತ ಕಾರಣದಿಂದ ಆ ಒಂದು ವಿಶೇಷಣನು ಉಪನಿಷತ್ತೇ ಹೇಳಿದೆ. ಆಮೇಲೆ ಇನ್ನೊಂದು ಕಠೋಪನಿಷತ್ತಿಂದ ಒಂದು ಹೇಳ್ತಾ ಇದ್ದಾರೆ, ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಅಂತ. ಇದು ಈ ಒಂದು ವಿದ್ಯೆಯನ್ನು ನಾವು ಬರೀ ತರ್ಕದಿಂದ ನಾವು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ತರ್ಕ ಅಂದರೆ ಏನು, ಬುದ್ಧಿ ಕೆಲಸ ಮಾಡುತ್ತೆ ತುಂಬ, ಆದರೆ ಅದು ಹೃದಯಕ್ಕೆ ಹೋಗೋದಿಲ್ಲ. ಹಾಗೆ ಹೃದಯಕ್ಕೆ ಹೋಗಿ ಮುಟ್ಟಬೇಕು ಅಂತ ಹೇಳಿದ್ರೆ ಅದು ಒಂದು ಆತ್ಮಜ್ಞಾನಿಯಾಗಿರೋ ಒಬ್ಬರು ಹೇಳಿದ್ರೇ ಅದು ನಮಗೆ ಹೃದಯಕ್ಕೆ ಹೋಗಿ ಮುಟ್ಟುತ್ತೆ ಅಂತ ಒಂದು ನಿಯಮ ಇದೆ. ಅದು ಈ ಉಪನಿಷತ್ತಲ್ಲಿ ಹೇಳುತ್ತೆ ಅದು. ಹಾಗಾಗಿ ಇನ್ನೊಬ್ಬರು ನಮಗೆ ಈ ಥರ ಒಂದು ಹೇಳಿದ್ರೇ ಅದು ಜ್ಞಾನಕ್ಕೆ, ಅಂದರೆ ಅಪರೋಕ್ಷ ಜ್ಞಾನಕ್ಕೆ ಪ್ರಯೋಜನ ಆಗುತ್ತೆ. ಅದು ನಾವೇ ತರ್ಕ ಮಾಡಿಕೊಂಡು ನಾವು ಓದ್ಕೊಂಡ್ರೆ ಅಷ್ಟು ಸಾಲದದು. ಇದು ಗುರುಗಳು ಹೇಳ್ಕೊಟ್ರೇ ನಮಗೆ ಅದು ಅಪರೋಕ್ಷ ಜ್ಞಾನಕ್ಕೆ ಅದು ಪ್ರಯೋಜನವಾಗುತ್ತೆ ಅಂತ ಈ ಒಂದು ವಾಕ್ಯ ಹೇಳುತ್ತೆ. ಅದು ಇತ್ಯಾದಿ ಶ್ರುತೇಹೇ ಅಂತ ಹೇಳ್ಬಿಟ್ಟು ಈ ಲಬ್ಧ ಸೂಕ್ಷ್ಮ ಅಂತ ಲಬ್ಧ ಅನ್ನೋದಕ್ಕೆ ಆಚಾರ್ಯರಿಂದ ಈ ಜ್ಞಾನವನ್ನು ಹೊಂದಬೇಕು ಅನ್ನೋದಕ್ಕೆ ಹೇಳಿದರು. ಹೇ ಪ್ರೇಷ್ಠ ನಚಿಕೇತಃ ಅಂತ ಅದಕ್ಕೆ ಇವರೇ ಅರ್ಥ ಕೊಡ್ತಾ ಇದ್ದಾರೆ. ಹೇ ಪ್ರೇಷ್ಠ ಅಂತ ಹೇಳಿದರೆ ಅದು ನಚಿಕೇತನನ್ನು ನೋಡಿ ಸಂಬೋಧನೆ ಮಾಡಿದ್ದು ಯಮ. ಏಷ ಬ್ರಹ್ಮವಿಷಯ ಮತಿ ತರ್ಕೇಣ ಶುಷ್ಕತರ್ಕೇಣ ಮೂಲಪ್ರಮಾಣರಹಿತೇನ ನ ಆಪನೇಯ ಪ್ರಾಪಣೀಯ ನ ಭವತಿ. ಅಂದರೆ ಈ ಒಂದು ಬ್ರಹ್ಮವಿದ್ಯಾ ಅಂತ ಅದು ಕೂಡ ಒಂದು ಜ್ಞಾನ ತಾನೇ. ಅದಕ್ಕೆ ಮತಿ ಅಂತ ಹೇಳಿದ್ದಾರೆ. ಅದು ಕೂಡ ಒಂದು ಜ್ಞಾನ ಅಂತ. ಅದನ್ನು ತರ್ಕೇಣ ಅಂದರೆ ಶುಷ್ಕ ತರ್ಕೇಣ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ತರ್ಕ ಬೇಡವಾ ನಿಮಗೆ ಅಂತ ಕೇಳಿದ್ರೆ ನಮಗೆ ಬೇಕು. ಯಾಕಂದರೆ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳುವಾಗ ಈ ಮಂತವ್ಯೋ ಅನ್ನೋ ಶಬ್ದದಿಂದ ಮನನಾನ್ ತರ್ಕವನ್ನೇ ಹೇಳಿದ್ದಾರೆ. ಹಾಗಾಗಿ ತರ್ಕ ನಮಗೂ ಬೇಕು. ಆದರೆ ಅದು ಎಂಥ ತರ್ಕವಾಗಿರಬೇಕು ಅಂದರೆ ಮೂಲ ಪ್ರಮಾಣವಾಗಿರೋ ಉಪನಿಷತ್ತಿನ ಮೇಲೆ ಆಧಾರಿತವಾಗಿರೋ ತರ್ಕವಾಗಿರಬೇಕದು. ಅದಕ್ಕಾಗಿ ಮೂಲ ಪ್ರಮಾಣ ರಹಿತೇನ ಶುಷ್ಕ ತರ್ಕೇಣ ನ ಆಪನೇಯ. ಇಂಥ ಒಂದು ತರ್ಕದಿಂದ ಅದು ಸಿಗೋದಿಲ್ಲ. ಇದಕ್ಕೆ ವೇದವನ್ನು ಅನುಸರಿಸಿರೋ ಒಂದು ತರ್ಕದಿಂದಲೇ ಇದು ಸಿಗುತ್ತೆ ಅಂತ ಅರ್ಥ ಅದಕ್ಕೆ. ನ ಭವತಿ ಕಿಂತು ಅನ್ಯೇನ ಸರ್ವಜ್ಞೇನ ಗುರುಣಾ ಪ್ರೋಕ್ತ ಪ್ರಕರ್ಷೇಣ ಯುಕ್ತಿದೃಷ್ಟಾಂತ ಪೂರ್ವಕಂ ಉಕ್ತ ಉಪದಿಷ್ಟ ಸುಜ್ಞಾನಾಯ ಸಮ್ಯಕ್ ಬ್ರಹ್ಮವಿಷಯ ಅವಿದ್ಯಾ ನಿವೃತ್ತಯೇ ಭವತಿ ಇತಿ ಕಟಶ್ರುತೇರರ್ಥಃ. ಹಾಗಾಗಿ ಇನ್ನೊಬ್ಬರು ಅಂದರೆ ಒಬ್ಬರು ಜ್ಞಾನಿಗಳಾಗಿರೋರು ಅವರು ನಮಗೆ ಇದನ್ನು ತಿಳಿ ಹೇಳಿದಾಗ ಅಂಥ ಒಂದು ವಿದ್ಯೆಯೇ ಈ ಅವಿದ್ಯೆಯನ್ನು ಹೋಗಲಾಡಿಸಿ ನಮಗೆ ಮುಕ್ತಿಯನ್ನು ಕೊಡುವ ವಿದ್ಯೆಯಾಗಿರುತ್ತೆ. ಅದು ಇಲ್ಲದೆ ಹೋದರೆ ಅದು ಅಂಥ ಒಂದು ಫಲವನ್ನು ಕೊಡೋದಿಲ್ಲ ಅನ್ನೋದಕ್ಕಾಗಿ ಈ ಶ್ರುತಿಯಲ್ಲಿ ಇದನ್ನು ಹೇಳಿದ್ದಾರೆ. ಆಮೇಲೆ ತದ್ವಿದ್ಧಿ ಪ್ರಣಿಪಾತೇನ ಇತ್ಯಾದಿ ಸ್ಮೃತೇಶ್ಚ ಪ್ರಥಮಜ್ಞಾನೇನ ಸಾಕಲ್ಯೇನ ಅಸಂಭಾವನಾ ನಿವೃತ್ತಿ ಅಸಂಭವ ಪಕ್ಷೆ ಸಾಧನಾಂತರಂ ಅಪೈ ಆಹ. ಹಾಗಾಗಿ ವೈರಾಗ್ಯೇಣ ಇತ್ಯಾದಿನ. ಸೊ ಇಲ್ಲಿ ಗೀತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಬಂದಿದ್ದೀರ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತ ಶ್ಲೋಕದಲ್ಲಿ ಬಂದಿದೆ. ಅಂತ ಒಂದು ಅದನ್ನು ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ತದ್ವಿದ್ಯೆ ಪ್ರಣಿಪಾತೇನ ಅಂದರೆ ಏನೋ ಶುಶ್ರೂಷ ಅದೆಲ್ಲ ಸೇರಿಸೋದು ಇದರಲ್ಲಿ. ಹಾಗಾಗಿ ಅವ್ರನ್ನ ನಾವು ನಮಸ್ಕಾರ ಮಾಡಿ ಅವರಿಗೆ ಬಗ್ಗಿರಬೇಕು, ನಾವು ಅವರಿಗೆ ವಿನೀತರಾಗಿರಬೇಕು ಗುರುಗಳಿಗೆ. ಅಂಥ ಒಂದು ಅಧಿಕಾರಿಗೆ, ಅಂಥ ಒಂದು ಮುಮುಕ್ಷಿಗೆ ಅವರು ತತ್ವಜ್ಞಾನಿಯಾಗಿರೋರು ಇದನ್ನು ಹೇಳ್ಕೊಡ್ತಾರೆ ನಿಮಗೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ಹಾಗಾಗಿ ಅಂಥದ್ದನ್ನು ನೀನು ಅಂಥ ಒಂದು ಸ್ಮೃತಿ ಪ್ರಮಾಣವನ್ನು ಇವರು ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರಥಮ ಜ್ಞಾನ ಅಂತ ಶ್ಲೋಕದಲ್ಲಿ ಇವರೇ ಪ್ರಥಮ ಜ್ಞಾನ ಅಂತ ಶಬ್ದವನ್ನು ಉಪಯೋಗಿಸಿದ್ದಾರೆ. ಇದಕ್ಕೆ ಏನರ್ಥ ಅಂತ ಹೇಳಿದ್ರೆ ಅಂದರೆ ಅವ್ರು ಹೇಳಿದ ತಕ್ಷಣ ಪೂರ್ತಿ ಇವನಿಗೆ ಅದು ಅಪರೋಕ್ಷ ಜ್ಞಾನವೇ ಉಂಟಾಗೋಗ್ಬಿಡುತ್ತೆ, ಆ ವಿದ್ಯೆಯನ್ನು ಹೋಗ್ಲಾಡಿಸ್ಕೊಂಡ್ಬಿಡ್ತಾನೆ ಇವನು. ಅಂಥದ್ದು ಆಗದೇ ಇರೋರಿಗೆ, ಅಂಥ ಒಂದು ಸಾಮರ್ಥ್ಯ ಇಲ್ಲದೇ ಇರೋರಿಗೆ ಬೇರೆ ಸಾಧನಗಳೆಲ್ಲ ಬೇಕಾಗುತ್ತೆ, ಅವರಿಗೆ ಅಪೇಕ್ಷಿತವಾಗಿರುತ್ತೆ. ಅದೆಲ್ಲ ಯಾವುದು ಅಂತ ಹೇಳಕ್ಕೆ ವೈರಾಗ್ಯೇಣ ಇತ್ಯಾದಿನ ಅನ್ನೋದನ್ನು ಹೇಳಿದ್ದಾರೆ.
ಹೀಗೆ ಸಾಧನಾಂತರಮಾಹ ಅಂದರೆ ಪ್ರಥಮ ಜ್ಞಾನೇನ ಸಾಕಲ್ಯೇನ ಅಸಂಭಾವನಾ ನಿವೃತ್ತಿ ಅಸಂಭವ ಪಕ್ಷೆ. ಅಂದರೆ ಸಾಕಲ್ಯೇನೆ ಅಂತ ಹೇಳಿದ್ರೆ ಪೂರ್ಣವಾಗಿ ಇವನಿಗೆ ಇರೋ ಡೌಟ್ಸು, ಇವನಿಗಿರೋ ಒಂದು ಪ್ರತಿಬಂಧಕಗಳು ಅದೆಲ್ಲ ಹೋಗದೇ ಇದ್ದ ಪಕ್ಷದಲ್ಲಿ ಅವಾಗ ಇನ್ನೂ ಕೆಲವು ಸಾಧನಗಳನ್ನ ಇವನು ಅಪೇಕ್ಷೆ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು, ಅಂಥದ್ದೆಲ್ಲ ಯಾವುದು ಅಂತ ಹೇಳಿದ್ರೆ ವೈರಾಗ್ಯೇನ ಅಂತ ಶ್ಲೋಕದಲ್ಲಿ ಹೇಳಿದಾರಲ್ಲ ಅದನ್ನು ಹೇಳಿದ್ದಾರೆ. ಅದಕ್ಕೆ ಇವರು ವ್ಯಾಖ್ಯಾನ ಮಾಡ್ತಾರೆ. ವೈರಾಗ್ಯೇನ ಅಂತ ಹೇಳಿದ್ರೆ ಏನು, ವಿಷಯ ದೋಷ ವಿವೇಕೇನ ಉತ್ಪನ್ನೇನ ಅಂತ. ಹಾಗಾದರೆ ವೈರಾಗ್ಯ ಅನ್ನೋದು ಯಾವುದು ಅಂತ ಹೇಳಿದ್ರೆ ಯಾವ ವಸ್ತುವಲ್ಲಿ ಒಬ್ಬನಿಗೆ ಆಸಕ್ತಿ ಇರುತ್ತೋ ಆ ವಸ್ತುವಲ್ಲಿ ಇರೋ ದೋಷಗಳನ್ನ ಪರೀಕ್ಷೆ ಮಾಡಿ ನೋಡಬೇಕು. ಆವಾಗ ಇವನಿಗೆ ಆ ವಸ್ತು ಬೇಡ ಅಂತ ಅನಿಸುತ್ತೆ ಕೊನೆಯಲ್ಲಿ. ಆವಾಗ ಹಾಗಾಗಿ ಇವನಿಗೆ ಒಬ್ಬನಿಗೆ ತಾನಾಗಿಯೇ ಇವನಿಗೆ ಇಂಥ ವಸ್ತುಗಳು ಬೇಡ ಅಂತ ಅನ್ನಿಸ್ಬೇಕು. ಅಲ್ಲಿ ಪರ್ಯಂತ ಇವನು ಬೇರೆ ಬೇರೆ ಯುಕ್ತಿಗಳನ್ನ ಅನುಸರಿಸಿ ಇವನು ಈ ಒಂದು ವಿಷಯಗಳಲ್ಲಿ ದೋಷವನ್ನು ಇವನು ಕಂಡುಕೋಬೇಕು, ಪರೀಕ್ಷೆ ಮಾಡ್ಕೋಬೇಕು. ಇದು ಕೆಲವು ಸತಿ ದೋಷಗಳನ್ನ ಗುರುಗಳೇ ಹೇಳ್ಕೊಟ್ಟಿರ್ತಾರೆ, ಕೆಲವು ಸತಿ ಇವನಿಗೆ ಕೆಲವು ಗ್ರಂಥಗಳೆಲ್ಲ ಓದಿರ್ತಾನೆ, ಕೆಲವು ಸತಿ ಯಾರಾದರೂ ಇವನಿಗೆ ತುಂಬ ಅಂದರೆ ಸಹಪಾಠಿಗಳು ಇರ್ತಾರಲ್ಲ ಅವ್ರುಗಳು ಹೇಳ್ತಾರೆ. ಅದಕ್ಕೇನೆ ಇದು ತುಂಬ ಕ್ರಿಯೇಟಿವಿಟಿ ಅನುಭವದಿಂದನೇ ಗೊತ್ತಾಗುತ್ತೆ. ಕರೆಕ್ಟ್, ಅನುಭವದಿಂದನೇ ಗೊತ್ತಾಗುತ್ತೆ. ಹಾಗಾಗಿ ಕ್ರಿಯೇಟಿವಿಟಿ ಅಂತ ಹೇಳ್ತೀವಲ್ಲ ನಾವು, ಅದು ಇದರಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು. ಹಾಗಾಗಿ ಎಷ್ಟು ಯುಕ್ತಿಗಳು ಕೊಟ್ಟರು ಸಾಲದು ಅಂತ ಹಾಗಿರುತ್ತೆ. ಹಾಗಾಗಿ ಹೊಸದಾಗಿ ಇವನೇ ಕೂಡ ಉದಾಹರಣೆಗಳೆಲ್ಲ ಕಲ್ಪನೆ ಮಾಡಿಕೊಂಡು ಇವನು ಹೇಗಾದರೂ ಮಾಡಿಕೊಂಡು ಈ ವಿಷಯಗಳಲ್ಲಿ ದೋಷವನ್ನು ಕಂಡು ಅದರಿಂದ ಇವನು ದೂರ ಇರಬೇಕು ಅನ್ನೋದು ವಸ್ತುಸ್ಥಿತಿ. ಹೀಗಾಗಿ ವೈರಾಗ್ಯ ಅಂದರೆ ಏನು ಅಂದರೆ ಇವರು ಹೇಳ್ತಾ ಇದ್ದಾರೆ, ಬ್ರಹ್ಮಲೋಕ ತ್ರಿಣೀಕಾರೋ ವೈರಾಗ್ಯಸ್ಯ ಅವಧಿರ್ಮತಃ ಅಂತ ಹೇಳ್ಬಿಟ್ಟು ಒಂದು ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಇಂಥ ವಾಕ್ಯಗಳೆಲ್ಲ ನಮಗೆ ವಿವೇಕ ಚೂಡಾಮಣಿ ಇಂಥ ಕಡೆ ಎಲ್ಲ ಇರುತ್ತೆ ಅದು. ಹಾಗಾಗಿ ಈ ಬ್ರಹ್ಮಲೋಕ ಅಂತ ಯಾತಕ್ಕೆ ಹೇಳಿದ್ದಾರೆ ಅಂದರೆ, ನಮ್ಮ ಸನಾತನ ಧರ್ಮ ಅಥವಾ ವೈದಿಕ ಧರ್ಮದಲ್ಲಿ ಒಂದು ಕಲ್ಪನೆ ಹೇಗಿದೆ ಅಂತ ಹೇಳಿದ್ರೆ, ಪ್ರಪಂಚ ಅಂತ ಹೇಳಿದರೆ ಅದರಲ್ಲಿ 14 ಲೋಕಗಳಿದೆ ಅಂತ. ಪ್ರಪಂಚದಲ್ಲಿ 14 ಲೋಕಗಳಿದೆ. 14 ಲೋಕಗಳಲ್ಲಿ 7 ಲೋಕಗಳು ಈ ಭೂಮಿಯಿಂದ ಮೇಲಕ್ಕೆ 7 ಲೋಕಗಳು, ಭೂಮಿಯಿಂದ ಕೆಳಗಡೆ 7 ಲೋಕಗಳು ಅಂತ ಇದೆ. ಹಾಗಾಗಿ ಭೂಮಿ ಸೇರಿಸಿ 7 ಲೋಕಗಳು ಮೇಲೆ, ಭೂಮಿ ಕೆಳಗಡೆ 7 ಲೋಕಗಳು ಅಧೋಲೋಕಗಳು ಅಂತ. ಹಾಗಾಗಿ ಈ ಮೇಲ್ಲೋಕಗಳಲ್ಲಿ ಅತ್ಯಂತ ಮೇಲಿರೋದು ಕೊನೆಯ ಲೋಕ ಸತ್ಯಲೋಕ ಅಂತ ಹೇಳ್ತಾರೆ, ಅದಕ್ಕೆ ಬ್ರಹ್ಮಲೋಕ ಅಂತ ಹೇಳ್ತಾರೆ. ಹಾಗಾಗಿ ಈ ಭೋಗ ಅಂತ ಯಾವುದನ್ನು ಹೇಳ್ತೀವೋ ಆ ಭೋಗ ಭೂಮಿ ಅಂತ ಎಲ್ಲವೂ ಭೋಗ ಭೂಮಿನೇ. 14 ಲೋಕಗಳು ಭೋಗ ಭೂಮಿನೇ. ಕೆಲವರಲ್ಲಿ ಕಷ್ಟ ಭೋಗಗಳಿರುತ್ತೆ, ಕೆಲವರಲ್ಲಿ ಸುಖ ಭೋಗಗಳಿರುತ್ತೆ. ಈ ಸುಖ ಭೋಗ ಇರೋ ಭೂಮಿಗಳಲ್ಲಿ ಈ ಬ್ರಹ್ಮಲೋಕ ಅಂತ ಇದೆಯಲ್ಲ ಅದೇ ಅತ್ಯಂತ ಸುಖ ಭೋಗ ಇರೋ ಭೋಗ ಭೂಮಿ. ಹಾಗಾಗಿ ಅದನ್ನು ಪಡೆಯೋದು ತುಂಬ ಕಷ್ಟ ಅಂತ ಹೇಳಿದ್ರೆ ಏನು, ತುಂಬ ಅದಕ್ಕೆ ಜ್ಞಾನ ಉಪಾಸನ ಕರ್ಮ ಉಪಾಸನ ಎಲ್ಲ ತುಂಬ ಮಾಡಿರಬೇಕು, ಅವಾಗಲೇ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ. ಹಾಗಾಗಿ ಅಂಥ ಒಂದು ಯಾವುದು ಸುಪೀರಿಯರ್ ಬೆಸ್ಟ್ ಇದು ಭೋಗ ಭೂಮಿ ಅಂತ ಯಾವುದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಲೋಕದಲ್ಲಿ, ಅದರಲ್ಲಿ ಕೂಡ ಒಬ್ಬನಿಗೆ ತ್ರಿಣಿಕಾರ ಅದು ಕೂಡ ಒಂದು ತೃಣವಾಗಿ ಅವನು ನೋಡ್ತಾನೆ. ಅದು ಕೂಡ ಅವನಿಗೆ ಯಾರೋ ಬಂದು ಕೊಟ್ಟರು ಕೂಡ ನನಗೆ ಬೇಡ ಅಂತ ಇವನು ಅದನ್ನು ತಿರಸ್ಕಾರ ಮಾಡ್ತಾನೆ. ಅದು ಹಾಗಾಗಿ ಖಂಡಿತ ಅಂತವನು ಅದಕ್ಕಾಗಿ ಪ್ರಯತ್ನನೂ ಪಡೋದಿಲ್ಲ ಅವನು. ಹಾಗಾಗಿ ಅವನಿಗೆ ಆ ವಿಷಯದಲ್ಲಿ ಇಚ್ಛೆ ಇಲ್ಲವೇ ಇಲ್ಲ ಅವನಿಗೆ. ಹೀಗೆ ತ್ರಿಣಿಕಾರ ವೈರಾಗ್ಯಸ್ಯ ಅವಧಿರ್ಮತಃ, ವೈರಾಗ್ಯಕ್ಕೆ ಒಂದು ಲಿಮಿಟ್ ಅಂತ ಯಾವುದನ್ನು ಹೇಳ್ತೀರೋ ಅದು ಇದು ಅಂತ ಈ ಒಂದು ವಾಕ್ಯದಿಂದ ಅವರು ಇದನ್ನು ಹೇಳಿದರು. ಇತ್ಯುಕ್ತ ಪರಾಕಾಷ್ಠಾಂ ಆಪನ್ನೇನ ವಿಷಯ ವಿಕ್ಷೇಪರಹಿತಕೃತಃ ಯೋ ನಿರಂತರ ಅಭ್ಯಾಸ ಶ್ರವಣಾವೃತ್ತಿ ತೇನ ಯದ್ಬಲಂ ಮನನಂ ತೇನ ಚ. ಹಾಗಾಗಿ ಇಂಥ ಒಂದು ವೈರಾಗ್ಯವನ್ನು ಇಟ್ಕೊಂಡು ಒಬ್ಬ ಯಾವ ಒಂದು ಶ್ರವಣಾದಿಗಳೆಲ್ಲ ಮಾಡ್ತಾನೋ ಅವನಿಗೆ ಒಂದು ತುಂಬ ಚೆನ್ನಾಗಿರೋ ಒಂದು ಮನನಂ ಅಲ್ಲ ಕೂಡ ಅವನಿಗೆ ಸಿದ್ಧವಾಗುತ್ತೆ. ಅಂಥವ್ರಿಗೆ ನಿಧಿಧ್ಯಾಸನೂ ಸಿದ್ಧವಾಗುತ್ತೆ. ಅದಕ್ಕೆ ಧ್ಯಾನ ಅದೆಲ್ಲ ಮುಂದಕ್ಕೆ ಹೇಳ್ತಾರೆ ಇವರು. ಸೊ ಹೀಗೆ ಇದಕ್ಕೆ ಅವರು ಒಂದು ಶ್ರುತಿಯನ್ನು ಹೇಳ್ತಾ ಇದ್ದಾರೆ, ಬಾಲ್ಯೇನ ತಿಷ್ಠಾಸೇತ್ ಅಂತ ಒಂದು ಬೃಹದಾರಣ್ಯಕ ಶ್ರುತಿಯನ್ನು ಹೇಳ್ತಾ ಇದ್ದಾರೆ. ಬಾಲ್ಯೇನ ಅಂತ ಹೇಳಿದ್ರೆ ಇನ್ನು ಬಾಲಭಾವ ಅಂತ ಒಂದು ಅರ್ಥ ಇದೆ. ಅದಕ್ಕೂ ಕೂಡ ಇಲ್ಲೇನು ಅಂದರೆ ಬಲದಿಂದ ಇರಬೇಕು ಅಂತ. ಬಾಲಕರಿಗೆ ಇರೋ ಅಹಂಕಾರ ಇಲ್ಲದೆ ಇರೋ ಮಗುಗೆ ಅಹಂಕಾರ ಇಲ್ಲದೆ ಇರುತ್ತಲ್ಲ ಅಂಥ ಒಂದು ಬುದ್ಧಿ ಇರಬೇಕು ಅಂತಲೂ ಅರ್ಥ ಇದೆ. ಇಲ್ಲಿ ಹೇಳ್ತಾ ಇರೋದು ಇತ್ಯತ್ರ ತಥೈವ ವ್ಯಾಖ್ಯಾನ. ಹಾಗಾದರೆ ಒಬ್ಬನಿಗೆ ಮನಸ್ಸಿಗೆ ತುಂಬ ಬಲ ಬರಬೇಕು. ಯಾಕಂದರೆ ದುರ್ಬಲನಾಗಿದ್ದರೆ ಅವನು ಬಿದ್ದುಬಿಡ್ತಾನೆ, ಯಾವುದಕ್ಕೆ ವಿಷಯಗಳಿಗೆ ಬಿದ್ದುಬಿಡ್ತಾನೆ. ಹಾಗಾಗಿ ವಿಷಯಗಳಿಂದ ಬೀಳದೇ ಇರಬೇಕು ಅಂತ ಹೇಳಿದ್ರೆ ಅವನಿಗೆ ತುಂಬ ಬಲ ಬೇಕು. ಅಂಥ ಬಲ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ಅವನು ಈ ಥರ ದೋಷ ದೃಷ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಸಂಕಲ್ಪ ಶಕ್ತಿ ಚೆನ್ನಾಗಿದೆ ಅವನಿಗೆ, ಗುರು ಅನುಗ್ರಹನೂ ಇದೆ ಅವನಿಗೆ, ಅಂಥವನಿಗೆ ಬಲ ಇರುತ್ತೆ ಅಂತ ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇತ್ಯತ್ರ ತಥೈವ ವ್ಯಾಖ್ಯಾನಾತ್ ತಾಭ್ಯಾಂ ದೃಢಿನ್ನ ಸುದೃಢಯ ಭಕ್ತಿಯ ಅಹಂ ಬ್ರಹ್ಮಾಸ್ಮೀತಿ ಏಕತ್ವೇನ ಯಾ ಭಕ್ತಿ ಭಜನಂ ತಯಾ ಅಂತ ಶ್ಲೋಕದಲ್ಲಿ ಇಂಥ ಒಂದು ವೈರಾಗ್ಯೇಣ ಅಭ್ಯಾಸ ಬಲಾಚ ಏವ ದೃಢಿನ್ನ ಅಂತ ಇದೆ. ಇದಕ್ಕೆ ಇವರು ದೃಢಿನ್ನ ಅಂತೇಳಿ ದೃಢವಾದ ಒಂದು ವೈರಾಗ್ಯ, ಅದರಿಂದ ಬಂದಿರೋ ಒಂದು ಅಭ್ಯಾಸ ಮಾಡೋದ್ರಿಂದ ಅವನಿಗೆ ಒಂದು ಬಲ ಚೆನ್ನಾಗಿ ಸಿಕ್ಕಿರುತ್ತೆ. ಅದನ್ನು ಇದೇ ದೃಢತೆ ಅಂತ ಹೇಳ್ತಾ ಇದ್ದಾರೆ.
ಈ ವೈರಾಗ್ಯ ಅಂತ ಇವರು ಬ್ರಹ್ಮಲೋಕ ಪರ್ಯಂತಮ್ ಅಂತ ಹೇಳಿದಾರಲ್ಲ, ಇದಕ್ಕೆ ನಮಗೆ ವೈರಾಗ್ಯ ಅನ್ನೋದು ಯಾವ ಥರ ಇರುತ್ತೆ ಅಂಥದ್ದೆಲ್ಲ ನಮಗೆ ಒಂದು ಕಲ್ಪನೆ ಇರುತ್ತೆ. ಆದರೆ ನಮ್ಮ ಭರ್ತೃಹರಿ ಅನ್ನೋರು ಈ ವೈರಾಗ್ಯ ಶತಕಂನಲ್ಲಿ ಅವರು ಒಂದು ಶ್ಲೋಕದಲ್ಲಿ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ತುಂಬ ಪ್ರಸಿದ್ಧವಾದ ಶ್ಲೋಕನೇ ಅದು. ಆ ಶ್ಲೋಕ ಭೋಗೆ ರೋಗ ಭಯಂ ಬಲೆ ಕುಲೆ ಚ್ಯುತಿ ಭಯಂ ವಿತ್ತೆ ನೃಪಾಲಾದ್ ಭಯಂ ಮಾನೆ ದೈನ್ಯ ಭಯಂ ಬಲೆ ರಿಪು ಭಯಂ ರೂಪೇ ಜರಾಯಾ ಭಯಂ ಶಾಸ್ತ್ರೇ ವಾದಿ ಭಯಂ ಗುಣೇ ಖಲಭಯಂ ಕಾಯೇ ಕೃತಾಂತಾದ್ ಭಯಂ ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವಾ ಭಯಂ ಅಂತ ಹೇಳ್ಬಿಟ್ಟು ವೈರಾಗ್ಯ ಅನ್ನೋದ್ರ ಪ್ರಾಶಸ್ತ್ಯ ಎಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇದು ವೈರಾಗ್ಯ ಶತಕ ಅಂತ ಅದರಲ್ಲಿ ಯಾರು ಸೇರಿಸಿರ್ಬೋದು. ಅದೇ ವೈರಾಗ್ಯ ಶತಕಂ ಅಂತ ಅವ್ರದ್ದು ಶ್ಲೋಕಗಳಿದೆ, ಅದರಲ್ಲಿ ಸೇರಿರೋ ಶ್ಲೋಕ ಇದೆ. ಯಾಕಂದ್ರೆ ವೈರಾಗ್ಯ ಹೇಳೋ ಶ್ಲೋಕನೇ ಇದು. ಸೊ ಇದರಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಯಾವ್ದು ನಮಗೆ ಲೋಕದಲ್ಲಿ ನಾವು ಯಾವುದರಲ್ಲಿ ತೊಡಗಿದ್ದೀವೋ ನಾವು, ಹಾಗಾಗಿ ಇದು ನಮ್ಮನ್ನು ನೋಡಿ ಹೇಳಿರೋ ಶ್ಲೋಕ ಇದು. ಹಾಗಾಗಿ ಹೇಳ್ತಾ ಇದ್ದಾರೆ ಭೋಗಿ ರೋಗ ಭಯಂ ಅಂತ. ನಾವು ಭೋಗದಲ್ಲಿ ತೊಡಗಿತೀವಿ, ಇನ್ನೂ ಸ್ವಲ್ಪ ಭೋಗ ನಮಗೆ ಬರಲಿ ಅಂತ ಏನಾದರೂ ಹೇಳಿದ್ರೆ ಇಲ್ಲ, ಅದು ರೋಗದಲ್ಲೇ ಹೋಗಿ ಮುಗಿಯುತ್ತೆ, ಅದು ರೋಗ ಭಯ ಇರುತ್ತೆ ಖಂಡಿತ ಅದರಲ್ಲಿ. ಆಮೇಲೆ ಕುಲೆ ಚ್ಯುತಿ ಭಯಂ, ನಮ್ದು ತುಂಬ ಚೆನ್ನಾಗಿರೋ ಕುಲ ನಮ್ಮದು ಅಂತ ಯಾರಾದರೂ ಹೇಳ್ಕೊಂಡಿದ್ದಾನೆ ಅಂದರೆ ಅಲ್ಲಿ ಚ್ಯುತಿ ಮಾಡೋಕ್ಕೆ ಏನಾದರೂ ಒಂದು ಘಟನೆ ಆಗೋಗ್ಬಿಡುತ್ತೆ ಅಲ್ಲಿ. ಹಾಗಾಗಿ ಇದು ಚ್ಯುತಿ ಭಯಂ. ವಿತ್ತೆ ನೃಪಾಲಾದ್ ಭಯಂ, ತುಂಬ ವಿತ್ತ ನಮಗೆ ಅಂದರೆ ತುಂಬ ಹಣಕಾಸು ಸೇರಿಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಟ್ಯಾಕ್ಸ್ ಗೌರ್ಮೆಂಟಿಂದ ನಮಗೆ ಭಯ ಇದ್ದೇ ಇರುತ್ತೆ. ಯಾವಾಗ ರೈಡ್ ಮಾಡ್ತಾರೋ ಅಂತ ನಮ್ಗೆ ಹೇಳೋಕ್ಕಾಗಲ್ಲ, ಅಂಥದ್ದೆಲ್ಲ ಇರುತ್ತೆ. ಮಾನೆ ದೈನ್ಯ ಭಯಂ ಅಂತ ಅಂದರೆ ತುಂಬ ಇವನು ಒಂದು ಅಭಿಮಾನ, ಇವನಿಗೆ ಒಂದು ಸ್ವಾಭಿಮಾನ ತುಂಬ ಜಾಸ್ತಿ ಇದೆ ಅಂತ ಹೇಳ್ಕೊಟ್ಟು ಏನಾದರೂ ಇದ್ದ ಅಂತ ಹೇಳಿದ್ರೆ ಅದಕ್ಕೆ ದೈನ್ಯ ಭಯಂ, ದೈನ್ಯ ಅಂತ ಒಂದು ಸ್ಥಿತಿ ಬಂದ್ಬಿಡುತ್ತೆ ನನಗೆ, ಇನ್ನೊಬ್ಬರ ಮುಂದೆ ಕೈ ಚಾಚಬೇಕಾದ ಒಂದು ಸ್ಥಿತಿ ಬರೋಕ್ಕೆ ಚಾನ್ಸಸ್ ಇದೆ ತುಂಬ ಅಂತ ಹೇಳ್ಬಿಟ್ಟು ಮಾನೆ ದೈನ್ಯ ಭಯಂ. ಆಮೇಲೆ ಬಲೆ ರಿಪು ಭಯಂ, ತುಂಬ ಬಲ ನನಗಿದೆ, ಬಲವಾನಾಗಿದೆ ಅಂತ ಹೇಳಿದ್ರೆ ಯಾರೋ ಒಬ್ಬ ಎನಿಮಿ ತೋರ್ಕೊಳ್ತಾನೆ ಒಂದು ಕಡೆ, ಅವನು ನನ್ನ ಜೊತೆ ನೀನು ಯುದ್ಧ ಮಾಡಕ್ಕೆ ಬಾ ಅಂತಾನೋ ಅಥವಾ ನಿನ್ನ ಬಲವನ್ನು ಪರೀಕ್ಷೆ ಮಾಡ್ತೀನಿ ಅಂತ ಯಾರೋ ಬರೋಕ್ಕೆ ಸಾಧ್ಯತೆ ಇದೆ. ಆಮೇಲೆ ರೂಪೇ ಜರಾಯ ಭಯಂ, ತುಂಬ ಸುಂದರವಾದ ರೂಪ ನನಗಿದೆ, ನನ್ನ ಶರೀರ ಕಾಂತಿ ಚೆನ್ನಾಗಿದೆ ಅಂತ ಹೇಳ್ಕೊಂಡಿರುತ್ತೆ ಅಂತ ಹೇಳಿದ್ರೆ ಮುಪ್ಪು ಅಂತ ಒಂದು ಕಾಯ್ತಾನೆ ಇರುತ್ತೆ ಅದು. ಅದಕ್ಕೆ ಇವರೇನೇ ಒಂದು ಶ್ಲೋಕದಲ್ಲಿ ಇವರೇ ಹೇಳ್ತಾರೆ, ಈ ವೃದ್ಧಾಪ್ಯ ಅಂತ ಇದೆಯಲ್ಲ ಅದು ವ್ಯಾಘ್ರಿ ಇವ ತಿಷ್ಠತಿ ಅಂತ ಅವರು ಒಂದು ಕಡೆ ಹೇಳಿದ್ದಾರೆ, ಒಂದು ಶ್ಲೋಕದಲ್ಲಿ ಇವರೇ ಹೇಳಿದ್ದಾರೆ, ಭರ್ತೃಹರಿನೇ ಹೇಳಿದ್ದಾರೆ. ಒಂದು ಹುಲಿ ಥರ ಅದು ಕಾಯ್ತಾ ಇರುತ್ತೆ ಈ ಮುಪ್ಪು ಅಂತ ಹೇಳಿದ್ದಾರೆ. ಆಮೇಲೆ ಶಾಸ್ತ್ರೇ ವಾದಿ ಭಯಂ, ನಾನು ತುಂಬ ಶಾಸ್ತ್ರಜ್ಞಾನಿಗೆ ನಾನಾ ಶಾಸ್ತ್ರಗಳಲ್ಲಿ ನಾನು ತುಂಬ ಪಂಡಿತನಾಗಿದ್ದೀನಿ ಅಂತ ಹೇಳಿದ್ರೆ ಯಾರೋ ನನಗೆ ವಾದ ಮಾಡೋಕ್ಕೆ ಅವ್ರು ಮುಂದಕ್ಕೆ ಬರ್ತಾರೆ, ಅವ್ರು ನನ್ನನ್ನು ಸೋಲಿಸಿದವ್ರೆ ನನ್ನ ಮಾನ ಹೋಗುತ್ತೆ, ಹೀಗೆಲ್ಲ ಆಗೋಗ್ಬಿಡುತ್ತೆ ಅದು. ಹಾಗಾಗಿ ವಾದಿ ಭಯಂ. ಗುಣೇ ಖಲಭಯಂ, ನನಗೆ ತುಂಬ ಗುಣವನಾಗಿದ್ದೀನಿ ಅಂತ ಹೇಳಿದ್ರೆ ಏನಾಗುತ್ತೆ, ಅದಕ್ಕೆ ಒಂದು ಖಲರು ಅಂತ ಯಾರಿದ್ದಾರೆ ಕೆಟ್ಟ ಒಂದು ನಡತೆ ಇರೋರು, ಅಂಥವರಿಂದ ಇವನಿಗೆ ಒಂದು ಭಯ ಇದ್ದೇ ಇದೆ ಇದರಲ್ಲಿ ಅಂತ. ಕಾಯೇ ಕೃತಾಂತಾದ್ ಭಯಂ, ನಾನು ಶರೀರವನ್ನು ತುಂಬ ಭದ್ರವಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಯಮ ಕಾಯ್ತಾ ಇದ್ದಾನೆ ಅದನ್ನ ಎತ್ಕೊಂಡು ಅದಕ್ಕೆ ಒಂದು ಮುಕ್ತಾಯ ಮಾಡೋಕ್ಕೆ ಅವ್ನು ಕಾಯ್ತಾ ಇರ್ತಾನೆ. ಹಾಗೆ ಹೇಳ್ಬಿಟ್ಟು ಇವ್ರು ಹೇಳ್ತಾ ಇದ್ದಾರೆ ಕೊನೆ ಕನ್ಕ್ಲೂಷನ್ ಏನು ಅಂತ ಹೇಳಿದ್ರೆ ಇದೇ ಪರೀಕ್ಷೆ ಅಂತ. ಪರೀಕ್ಷೆ ಲೋಕಾನ್ ಅಂತ ನಮ್ಗೆ ಬಂತಲ್ಲ, ಏನು ಪರೀಕ್ಷೆ ಅಂದರೆ ಇದೇ ಪರೀಕ್ಷೆ. ಇದನ್ನೆಲ್ಲ ನಾವು ಯೋಚನೆ ಮಾಡಿ ನೋಡಿ, ಇವುಗಳೆಲ್ಲ ಭಯ ಇದೆ ಖಂಡಿತ, ಆದರೆ ನಿರ್ಭಯವಾದ ಒಂದು ಸ್ಥಿತಿ ನಮಗೆ ಬೇಕು ಅಂತ ಹೇಳಿದ್ರೆ ಇವುಗಳಲ್ಲೆಲ್ಲ ನಾವು ವೈರಾಗ್ಯ ತಾಳಲೇಬೇಕು ಅಂತ ಒಂದು ಕೊನೆಯಲ್ಲಿ ಕನ್ಕ್ಲೂಷನ್ ಆಗುತ್ತೆ. ಇದಕ್ಕೆ ಮನನಂ ಅಂತಾನು ಹೇಳ್ತಾರೆ. ಯಾಕಂದರೆ ನೋಡಿ, ನಮಗೆ ಒಬ್ಬರು ಸುಮ್ಮನೆ ಒಂದು ವಾಕ್ಯ ಹೇಳಿಬಿಟ್ರೆ ನಮಗೆ ಅದನ್ನ ಯಾತಕ್ಕೆ ನಾವು ನಂಬಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದನ್ನ ನಾವೇ ಪ್ರಶ್ನೆ ಮಾಡಿದ್ರಿ ಅಂತ ಹೇಳಿದ್ರೆ ದೃಢವಾಗುತ್ತೆ. ಬುದ್ಧಿಯಿಂದ ನಾವು ಅದನ್ನ ಬೌದ್ಧಿಕವಾಗಿ ನಾವು ಅದನ್ನ ಅನಲೈಸ್ ಮಾಡಿದಾಗ ನಮಗೆ ಅದು ಕನ್ವಿನ್ಸ್ ಆಗುತ್ತೆ. ಅದು ಆ ಕನ್ವಿಕ್ಷನ್ ನಮಗೆ ಬರಬೇಕು ಅನ್ನೋ ಕಾರಣದಿಂದಲೇ ಅವರು ಪರೀಕ್ಷೆ ಲೋಕಾನ್ ಅಂತ ಅಲ್ಲಿ ಹಾಕಿದ್ದಾರೆ. ಇಲ್ಲಿ ಕೂಡ ಇದನ್ನೇ ಈ ಪರೀಕ್ಷೆ ಮಾಡಿದ್ರೆ ಏನಕ್ಕೆ ಗೊತ್ತಾಗುತ್ತೆ ಅಂದರೆ ಸರ್ವಂ ವಸ್ತು ಭಯಾನ್ವಿತಂ, ಅವನು ಕೂಡ ಇದೇ ಥರನೇ ಮಾಡ್ಕೊಂಡಿದ್ದಾನೆ. ಅವನು ಯಾವ ಲೋಕದಲ್ಲಿ ನಾವು ಯಾವುದನ್ನು ಗಳಿಸಿದ್ರು ಕೂಡ ಕರ್ಮಚಿತಾನ್, ಕರ್ಮದಿಂದ ಉತ್ಪತ್ತಿ ಆಗಿರುತ್ತೆ ಖಂಡಿತ, ಆದರೆ ಅದಕ್ಕೆ ಕೊನೆಯಲ್ಲಿ ಮುಕ್ತಾಯ ಬಂದೇ ಬರುತ್ತೆ. ಎಷ್ಟೋ ಕಷ್ಟಪಟ್ಟು ಅವ್ರ ಜೀವನವನ್ನೇ ಕೊಟ್ಟಿರ್ತಾರೆ ಬಾಡಿ ಬಿಲ್ಡಿಂಗ್ಗೆ ಅಂತ, ಆದರೆ ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡವ್ರು ಕೆಲವ್ರ ಗತಿಯೆಲ್ಲ ನಾವು ಕೇಳಿದ್ದೀವಿ, ಅವ್ರಿಗೆಲ್ಲ ಯಾವ ಥರ ಆಗೋಗ್ಬಿಟ್ಟಿದ್ದಾರೆ ಅಂತ. ಹಾಗಾಗಿ ವರ್ಷಗಟ್ಟಲೆ ಮಲಗಿಬಿಟ್ಟಿದ್ದಾರೆ ಅವ್ರು ಹೇಳೋಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಅಂತಹ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಯಾವುದೂ ಕೂಡ ನಾವು ಒಂದು ಕರ್ಮದಿಂದ ನಾವು ಒಂದು ಸಾಧಿಸಿದರೆ ಅದಕ್ಕೆ ಖಂಡಿತ ಮುಕ್ತಾಯ ಇದ್ದೇ ಇದೆ ಅಂತ. ಸರ್ವಂ ವಸ್ತು ಭಯಾನ್ವಿತಂ ಭುವಿ ನೃಣಾಂ ವೈರಾಗ್ಯಮೇವ ಅಭಯಂ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಹೀಗೆ ಇದನ್ನು ಹೇಳಿಬಿಟ್ಟು ಇವರು ಏನು ಮಾಡ್ತಾ ಇದ್ದಾರೆ ನಮ್ಮ ಗ್ರಂಥದಲ್ಲಿ ಇಲ್ಲಿ ಭಕ್ತಿಯ ಅಂತ ಶ್ಲೋಕದಲ್ಲಿ ಇದೆಯಲ್ಲ, ಅದಕ್ಕೆ ಇವ್ರಿಗೆ ಕೊಟ್ಟಿರೋ ಅರ್ಥ ನೋಡಿ. ಭಕ್ತಿ ಅಂತ ಹೇಳೋಕ್ಕೆ ನಮಗೆ ಭಕ್ತಿ ಅನ್ನೋದ್ರ ಬಗ್ಗೆ ನಮಗೆ ಸಾಧ್ಯ ಭಕ್ತಿ, ಸಾಧನ ಭಕ್ತಿ ಅಂತ ಹೇಳ್ತೀವಿ. ಸಾಧ್ಯ ಭಕ್ತಿ ಅನ್ನೋದು ಅದನ್ನು ಇವರು ಹೇಳ್ತಾ ಇದ್ದಾರೆ. ಅಹಂ ಬ್ರಹ್ಮಾಸ್ಮಿ ಇತಿ ಏಕತ್ವೇನ ಅಂತ ಹೇಳ್ತಾ ಇದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಜ್ಞಾನ ಇದೆಯಲ್ಲ, ಅದೇ ಅಲ್ಟಿಮೇಟ್ ಭಕ್ತಿ ಅಂತ. ಈ ಭಕ್ತಿಯನ್ನೇ ವಿವೇಕ ಚೂಡಾಮಣಿನಲ್ಲಿ ಸ್ವಸ್ವರೂಪಾನುಸಂಧಾನ ಭಕ್ತಿ ರೀತಿ ಅಭಿಧೇಯತೆ ಅಂತ ಹೇಳಿರೋದು.
ಆದರೆ ಅದಕ್ಕೆ ದಾರಿ ಯಾವುದು ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ಅದು ಕೂಡ ಭಕ್ತಿ ಅಂತಾನೆ ಹೆಸರು, ಅದಕ್ಕೆ ಸಾಧನ ಭಕ್ತಿ ಅಂತ ಹೆಸರು. ಹಾಗಾಗಿ ವಿಗ್ರಹಾರಾಧನೆಯಿಂದ ಹಿಡಿದು ಪಾದಪೂಜೆ ಅಥವಾ ದೇವರ ಪೂಜೆ, ಅರ್ಚನೆ, ತೀರ್ಥಕ್ಷೇತ್ರ ಅಲ್ಲಿಗೆಲ್ಲ ಹೋಗಿ ನಾವು ಒಳ್ಳೊಳ್ಳೆ ಕರ್ಮಗಳನ್ನ, ಸತ್ಕರ್ಮಗಳನ್ನ ಮಾಡೋದು, ಇಂಥದ್ದೆಲ್ಲ ಭಕ್ತಿಯಲ್ಲಿ ಸೇರುತ್ತೆ ಅದು. ಆದರೆ ಅದೆಲ್ಲ ಎಲ್ಲಿ ಒಂದು ಮುಗಿಬೇಕು ಅಂತ ಕೇಳಿದ್ರೆ ಈ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನದಲ್ಲಿ ಬಂದು ಮುಗಿಬೇಕದು. ಅದಕ್ಕೇನೆ ಗೀತೆಯಲ್ಲಿ ಕೂಡ ಚತುರ್ವಿಧ ಭಜಂತೆ ಮಾಮ್ ಅಂತ 4 ವಿಧವಾದ ಭಕ್ತರು ನನಗಿದ್ದಾರೆ ಅಂತ ಹೇಳ್ಬಿಟ್ಟು, ಆರ್ಥೋ ಜಿಜ್ಞಾಸುರ ಅರ್ಥಾರ್ಥಿ ಜ್ಞಾನೀಚ ಬದರ್ಶಭ ಅಂತ ಹೇಳ್ಬಿಟ್ಟು ಆ ಜ್ಞಾನಿಯನ್ನವನೇ ನನಗೆ ತುಂಬಾ ಪ್ರಿಯವಾದವನು ಅಂತ ಹೇಳಿದ್ದಾನೆ ಕೃಷ್ಣ. ಎಲ್ಲರೂ ಮಹಾತ್ಮರೇ, ಖಂಡಿತ ಇಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಅವರು ಆರ್ಥ ಅಂತ ಹೇಳಿದ್ರೆ ಅವನಿಗೆ ಕಷ್ಟಗಳು ಬಂದಿದೆ, ಅದಕ್ಕಾಗಿ ಒಂದು ಪರಿಹಾರ ಹುಡುಕ್ತಾನೆ, ಆ ಪರಿಹಾರವನ್ನು ಭಗವಂತನಲ್ಲೇ ಹುಡುಕ್ತಾನೆ ಅವನು, ಅದರಿಂದ ಅವನು ತುಂಬಾ ಮಹಾತ್ಮ ಅಂತ ಆಗ್ತಾನೆ. ಹೀಗೆ ಜಿಜ್ಞಾಸವಾದವನು ಖಂಡಿತ ಜ್ಞಾನವನ್ನು ಬೇಕು ಅಂತ ಬಯಸ್ತಾನೆ, ಅವನು ಕೂಡ ಭಕ್ತನೇ. ಆದರೆ ಯಾರು ಇದನ್ನು ಗಳಿಸ್ಬಿಟ್ಟಿದಾನೋ ಅವನು ಭಕ್ತಿ ಎಂಥದ್ದು ಅಂತ ಹೇಳಿದ್ರೆ ಅವನು ಯಾವುದನ್ನು ಬೇಕು ಅಂತ ಬಯಸ್ತಾ ಇಲ್ಲ. ಯಾಕಂದ್ರೆ ಎಲ್ಲದಕ್ಕಿಂತ ದೊಡ್ಡದಾಗಿರೋ ಬ್ರಹ್ಮವಸ್ತು ಅವನಿಗೆ ತಾನಾಗಿ ಆಗ್ಬಿಟ್ಟಿದ್ದಾನೆ ಅದು. ಹಾಗಾಗಿ ಅವನಿಗೆ ಬಯಸಬೇಕು ಅಂತ ಯಾವುದೂ ಇಲ್ವೇ ಇಲ್ಲ. ಹಾಗಾಗಿ ಅವನಿಗಿರೋ ಈ ಒಂದು ಜ್ಞಾನ ಇದೆಯಲ್ಲ, ಅವನಿಗೆ ಆತ್ಮಜ್ಞಾನದ ಮೇಲೆ ಒಂದು ಪ್ರೀತಿ ಇದೆಯಲ್ಲ, ಅದೇ ಎಲ್ಲದಕ್ಕಿಂತ ಅತ್ಯಂತ ಭಕ್ತಿ. ಅದು ಆತ್ಮಜ್ಞಾನವಾಗಿ ನಾನೇ ಇದ್ದೀನಿ, ಆತ್ಮಸ್ವರೂಪವಾಗಿ ನಾನೇ ಇದ್ದೀನಿ ಅಂತ ಕಾರಣದಿಂದ ಅವನು ನನಗೆ ತುಂಬಾ ಪ್ರಿಯವಾದವನು ಅಂತ ಕೃಷ್ಣ ಅಲ್ಲಿ ಹೇಳಿದ್ದಾನೆ. ಸೊ ಹೀಗೆ ಭಕ್ತಿ ಅಂತ ಹೇಳಿದ್ರೆ ಇವರು ಹೇಳ್ತಾ ಇದ್ದಾರೆ, ಅಹಂ ಬ್ರಹ್ಮಾಸ್ಮಿ ಇತಿ ಏಕತ್ವೇನ ಯಾ ಭಕ್ತಿ ಭಜನಂ ತಯಾ ಅಂತ. ಇದೇ ಭಕ್ತಿ ಅನ್ನೋ ಭಕ್ತಿಗೆ ಭಜನಂ ಅಂತ. ಇದೇ ಭಕ್ತಿ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಬುದ್ಧಿ ಯಾರಿಗಿರುತ್ತೋ ಅದು ಅವನೇ ನಿಜವಾದ ಭಕ್ತಿ ಅಂತ. ಈ ಭಕ್ತಿಯಿಂದ ಏಕಾಗ್ರ ಧ್ಯಾನಪರಾಹ. ಹೀಗಾಗಿ ಈ ಒಂದು ಭಕ್ತಿಯಿಂದ ಅವರು ಏಕಾಗ್ರ್ಯವನ್ನು ಉಂಟು ಮಾಡಿಕೊಂಡು ಅವರು ಧ್ಯಾನಪರರಾಗಿರ್ತಾರೆ. ಪ್ರತ್ಯೇಕ ಅಭಿನ್ನ ಬ್ರಹ್ಮೈಕ್ಯ ವಿಷಯ ಧ್ಯಾನ ನಿಷ್ಠಾ ಸಂತಹ ಎಂ ವಿದುಹು ಇತ್ಯರ್ಥಃ. ಹಾಗಾಗಿ ಈ ಪ್ರತ್ಯೇಕ ಬ್ರಹ್ಮ ಅಂದರೆ ಪ್ರತ್ಯೇಕ ಅಭಿನ್ನ ಬ್ರಹ್ಮ. ಪ್ರತ್ಯೇಕ ಅಂತ ಹೇಳಿದ್ರೆ ಏನು, ಇನ್ನರ್ ಮೋಸ್ಟ್ ಸೆಲ್ಫ್ ಅಂತ ನಾವು ಹೇಳ್ತೀವಲ್ಲ, ಪ್ರತ್ಯೇಕ ಅಂದರೆ ಒಳಗೆ ಅಂತ ಅರ್ಥ. ಒಳಗೆ ಅಂದರೆ ಯಾವುದಕ್ಕೆ ಒಳಗೆ ಅಂತ ಕೇಳಿದ್ರೆ ನಮ್ಮ ಪಂಚಕೋಶಗಳಿಂದ ನಾವು ಪಟ್ಟಿ ಮಾಡ್ತೀವಲ್ಲ, ಆ ಕೋಶಗಳ ಅಪೇಕ್ಷೆಯ ಒಳಗಿರೋದು ಅಂತ. ಇವಾಗ ಪಂಚಕೋಶಗಳು ಅಂತ ಹೇಳುವಾಗಲೇ ಒಂದಕ್ಕೊಂದು ಒಳಗೆ ಅಂತ ಒಂದು ಸಂಬಂಧ ಬರುತ್ತೆ. ಅನ್ನಮಯ ಕೋಶವನ್ನು ನೋಡಿದಾಗ ಒಳಗಿರೋದು ಪ್ರಾಣಮಯ ಅಂತ, ಹಾಗೆ ಒಳಗೆ ಅಂತ ನೋಡಿದಾಗ ಆನಂದಮಯ ಕೋಶಕ್ಕೂ ಒಳಗಿರೋದು, ಅತ್ಯಂತ ಒಳಗಿರೋದು ಯಾವುದು ಅಂತ ಹೇಳಿದ್ರೆ ಈ ಆತ್ಮಸ್ವರೂಪ, ಬ್ರಹ್ಮಸ್ವರೂಪ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರತ್ಯೇಕ ಅಭಿನ್ನ ಬ್ರಹ್ಮೈಕ್ಯ ಅಂತ, ಬ್ರಹ್ಮೈಕ್ಯ ವಿಷಯ ಅಂತ. ಅಂದರೆ ಪ್ರತ್ಯೇಕ ಸ್ವರೂಪವಾದ ಪಂಚಕೋಶಗಳು ವಿಲಕ್ಷಣವಾಗಿರೋ ಆತ್ಮ ಅಂತ ಇದೆಯಲ್ಲ, ಅದು ತ್ವಂಪದ ಲಕ್ಷ್ಯವಾದ ವಸ್ತು. ಅದು ತ್ವಂಪದ ಅಂತ ಯಾವುದು ತತ್ವಮಸಿ ಅಂತ ಇರೋ ವಾಕ್ಯದಲ್ಲಿ ತ್ವಮ್ ಅಂತ ಒಂದು ಶಬ್ದ ಇದೆಯಲ್ಲ, ನೀನು ಅಂತ. ಆ ನೀನು ಅಂತ ಹೇಳಿದಾಗ ನಮಗೆ ಶರೀರ, ಮನಸ್ಸು, ಇಂದ್ರಿಯಗಳೆಲ್ಲ ಜ್ಞಾಪಕ ಬರುತ್ತೆ ನಮಗೆ. ಆದರೆ ಅಲ್ಲಿ ಹೇಳಿರೋ ನೀನು ಯಾವುದು ಅಂತ ಹೇಳಿದ್ರೆ ಇವುಗಳಿಂದ ಬೇರೆಯಾಗಿರೋ ಆತ್ಮ ಚೈತನ್ಯಕ್ಕೆ, ಪಂಚಕೋಶಗಳಿಂದ ದಾಟಿರೋ ಸ್ವರೂಪಕ್ಕೆ ನೀನು ಅಂತ ಹೇಳಿರೋದಲ್ಲಿ. ಹಾಗಾಗಿ ತ್ವಂಪದ ಲಕ್ಷ್ಯವಾಗಿರೋ ವಸ್ತು ಪ್ರತ್ಯೇಕ ವಸ್ತು, ಅದರಿಂದ ಭಿನ್ನವಾಗಿ ಇಲ್ಲದೆ ಇರೋ ಬ್ರಹ್ಮವಸ್ತು ಅಂತ. ಬ್ರಹ್ಮವಸ್ತು ಯಾತಕ್ಕೆ ನೀವು ಈ ಪ್ರತ್ಯೇಕ ಅಂತ ಹೇಳಿಲ್ಲ ಅಂತ ಕೇಳಿದ್ರೆ, ಬ್ರಹ್ಮವು ಒಂದು ಸಾಮಾನ್ಯ ರೀತಿಯಲ್ಲಿ ನೋಡಿದಾಗ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ ಎಲ್ಲ ಕಡೆನೂ ಇದೆ ಅಂತ ನಾವು ಕೈ ತೋರಿಸ್ತೀವಿ. ಹೀಗೆ ಎಲ್ಲ ಕಡೆನೂ ಇದೆ ಆ ಕೈನ ನಾವು ವ್ಯಾಪಕವಾದ ವಸ್ತು ಅಂತ ತೋರಿಸ್ತೀವಿ. ಆದರೆ ನಾನು ಅಂತ ತಿಳ್ಕೊಳ್ಳುವಾಗ ನಾನು ಇಷ್ಟೇ ನಾನು ಅಂತ ನಾವು ತಿಳಿತೀವಿ. ಆ ಅಪೇಕ್ಷೆಯಿಂದ ಬ್ರಹ್ಮವು ನಮಗಿಂತ ಬೇರೆಯಾಗಿದೆ ಇದು. ಆದರೆ ಅದು ಅಜ್ಞಾನ. ಅಂದರೆ ಬ್ರಹ್ಮ ನನಗಿಂತ ಬೇರೆಯಾಗಿದೆ, ನನ್ನಿಂದ ಹೊರಗಡೆ ಇದೆ ಬ್ರಹ್ಮ ಅಂತ ತಿಳಿಯೋದು ಅಜ್ಞಾನ. ಅದಕ್ಕೆ ಜ್ಞಾನ ಯಾವುದು ಅಂತ ಕೇಳಿದ್ರೆ ಪ್ರತ್ಯೇಕ ಸ್ವರೂಪವಾಗಿದೆ ನನ್ನ ಆತ್ಮ ಚೈತನ್ಯಕ್ಕಿಂತ ಭಿನ್ನವಲ್ಲದೇ ಇರೋದು ಬ್ರಹ್ಮ ಅಂತ. ಹಾಗಾಗಿ ಆ ಬ್ರಹ್ಮವನ್ನು ನಾವು ನನಗಿಂತ ಬೇರೆ ಅಂತ ಆಗೋದಿಲ್ಲ. ಆ ಥರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ತಿಳಿದಿರೋ ಬ್ರಹ್ಮ ಸರಿಯಾದ ಬ್ರಹ್ಮ ಅಲ್ಲ ಅಂತ ಆಗುತ್ತೆ. ಯಾಕೆಂದರೆ ಬ್ರಹ್ಮಕ್ಕೆ ನಾವು ನಮ್ಮ ವೇದಾಂತದಲ್ಲಿ ತ್ರಿವಿಧ ಪರಿಚಯದ ಶೂನ್ಯ ಬ್ರಹ್ಮ ಅಂತ ಹೇಳಿದ್ದಾರೆ. ಯಾವುದು? ಕಾಲ ಪರಿಚ್ಛೇದ, ವಸ್ತು ಪರಿಚ್ಛೇದ ಮತ್ತು ದೇಶ ಪರಿಚ್ಛೇದ. ಆ ಕಾಲ ಪರಿಚ್ಛೇದ, ದೇಶ ಪರಿಚ್ಛೇದ ಅನ್ನೋದ್ರಲ್ಲಿ ಅಷ್ಟೊಂದು ತೊಂದರೆ ಇಲ್ಲ. ಆದರೆ ವಸ್ತು ಪರಿಚ್ಛೇದ ಅಂತ ನಾವು ಈ ವಸ್ತು ಬ್ರಹ್ಮವು ಈ ವಸ್ತುವಿಂದ ಬೇರೆ, ಆ ವಸ್ತುವಿಂದ ಬೇರೆ ಅಂತ ಹೇಳಿದಾಗ ಏನಾಗುತ್ತೆ, ಆ ಬ್ರಹ್ಮಕ್ಕೆ ವಸ್ತುವಿಂದ ಒಂದು ಪರಿಚ್ಛೇದ ಬಂದೇ ಬರುತ್ತೆ. ಅದನ್ನು ನಾವು ಬ್ರಹ್ಮ ಅಂತ ಹೇಳಕ್ಕೆ ಆಗೋದಿಲ್ಲ ಅಂತ ಇರೋದ್ರಿಂದ ನಾವು ಬ್ರಹ್ಮವನ್ನು ತಿಳಿಯುವಾಗ ಅದು ಯಾವುದಕ್ಕಿಂತನೂ ಅದು ಬೇರೆ ಅಲ್ಲ, ಭಿನ್ನವಲ್ಲ. ಶಂಕರಾಚಾರ್ಯರು ಈ ತೈತ್ತಿರೀಯ ಭಾಷ್ಯದಲ್ಲಿ ಅದನ್ನು ಅನಂತಂ ಅಂತ ಬರ್ತಾರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಆ ಅನಂತಂ ಅಂತ ಬರೆಯುವಾಗ ಅವರು ಶಬ್ದಕ್ಕೆ ಅವರು ಹೇಳುವಾಗ ಹೇಳ್ತಾರೆ ಸರ್ವ ಅನನ್ಯನ್ ಅಂತ ಹೇಳ್ತಾರೆ. ಬ್ರಹ್ಮವು ಅನಂತ ಅಂತ ವಸ್ತು ಪರಿಚಯದ ಶೂನ್ಯ ಅಂತ ಹೇಳಕ್ಕೆ ಅವರು ಹೇಳುವಾಗ ಎಲ್ಲದರಿಂದಲೂ ಬೇರೆ ಇಲ್ಲದೇ ಇರೋದು ಬ್ರಹ್ಮ ಅಂತ, ಯಾವುದರಿಂದಲೂ ಬ್ರಹ್ಮವು ಬೇರೆ ಅಲ್ಲ ಅಂತ ಹೇಳಕ್ಕಾಗಿ ಬ್ರಹ್ಮವು ಎಲ್ಲವಾಗೂ ಇದೆ ಅದು. ಹಾಗಾಗಿ ಯಾವ ಒಂದು ವಸ್ತುವನ್ನು ಕೂಡ ನಾವು ಬ್ರಹ್ಮದಿಂದ ಬೇರೆ ಅಂತ ಹೇಳಕ್ಕಾಗಲ್ಲ, ಬ್ರಹ್ಮವು ಯಾವ ವಸ್ತುವಿಂದನೂ ಬೇರೆ ಅಂತ ಹೇಳಕ್ಕಾಗೋದೇ ಇಲ್ಲ. ಯಾಕಂದರೆ ಎಲ್ಲ ವಸ್ತುವು ಬ್ರಹ್ಮವೇ ಎಲ್ಲ ವಸ್ತು ಆಗಿರೋದ್ರಿಂದ, ವಿವೃತವಾಗಿರೋದ್ರಿಂದ ಬ್ರಹ್ಮವನ್ನು ಬಿಟ್ಟು ಬೇರೆ ಯಾವ ವಸ್ತುವನ್ನು ಇಲ್ಲವೇ ಇಲ್ಲ. ಹಾಗಾಗಿ ಬ್ರಹ್ಮಕ್ಕೆ ವಸ್ತುವಿನಿಂದ ಪರಿಚಯತೆ ಬರೋದಿಲ್ಲ. ನೋಡಿ, ವಸ್ತು ಪರಿಚಯ ಅಂದರೆ ನಾವು ಸುಮ್ಮನೆ ನಮ್ಮ ಒಂದು ತಿಳುವಳಿಕೆಯನ್ನು ನಾವು ಮತ್ತೆ ಅದನ್ನು ದೃಢಪಡಿಸ್ಕೊಳ್ಳೋಕ್ಕಾಗಿ ಹೇಳ್ತೀನಿ. ಇವಾಗ ಚೇರ್ ಅನ್ನೋದು ಟೇಬಲ್ ಇಂದ ಬೇರೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಚೇರ್ ಟೇಬಲ್ ಅಲ್ಲ, ಟೇಬಲ್ ಚೇರ್ ಅಲ್ಲ ಅಂತ. ಇದಕ್ಕೆ ವಸ್ತು ಪರಿಚಯದ ಅಂತ ಹೆಸರು. ಅಂದರೆ ದಿ ಟೇಬಲ್ ಈಸ್ ಲಿಮಿಟಿಂಗ್ ದ ಚೇರ್
ಆ್ಯಂಡ್ ದಿ ಚೇರ್ ಈಸ್ ಲಿಮಿಟಿಂಗ್ ದಿ ಟೇಬಲ್. ಅಷ್ಟು ಮಾತ್ರ ಅಲ್ಲ, ಚೇರ್ ಬಿಟ್ಟು ಬೇಕೆ ಎಲ್ಲ ವಸ್ತುಗಳು ಕೂಡ ಚೇರ್ನ ಲಿಮಿಟ್ ಮಾಡುತ್ತೆ. ಹೀಗೆ ಇದೆ. ಆದರೆ ಹಾಗೆ ಥರ ಬ್ರಹ್ಮವನ್ನು ನಾವು ಬ್ರಹ್ಮ ಇದಕ್ಕಿಂತ ಬೇರೆ ಅಂತ ಹೇಳಿದಾಗ ಬ್ರಹ್ಮ ಒಂದು ಲಿಮಿಟೆಡ್ ವಸ್ತು ಆಗಿಬಿಡುತ್ತೆ ಅದು. ಹಾಗಾಗಿ ಅಂಥ ಒಂದು ಲಿಮಿಟೇಷನ್ ಬ್ರಹ್ಮಕ್ಕೆ ಹೇಳಿದರೆ ಬ್ರಹ್ಮವೇ ಆಗಿರೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಬ್ರಹ್ಮವು ಯಾವ ವಸ್ತುವಿಂದಲೂ ಬ್ರಹ್ಮ ಬೇರೆ ಅಲ್ಲ ಅಂತ. ಹಾಗಾದರೆ ಏನಾಯಿತು ಅಂತೇಳಿ ಕೊನೆಯಲ್ಲಿ ಅರ್ಥ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರಹ್ಮವನ್ನು ಬಿಟ್ಟು ನಾವು ಯಾವುದಾದ್ರೂ ವಸ್ತು ಅಂತ ಹೇಳಿದರೆ ಆ ವಸ್ತುಗಳ ಮಿಥ್ಯ ಅಂತ ಆಗುತ್ತೆ ಅದು ಕೊನೆಯಲ್ಲಿ ಅಷ್ಟೇ. ಸೊ ಹೀಗೆ ಪ್ರತ್ಯೇಕ ಅಭಿನ್ನ ಬ್ರಹ್ಮೈಕ್ಯ ವಿಷಯ ಧ್ಯಾನ ನಿಷ್ಠಾಹ. ಹಾಗಾಗಿ ಇವರಿಗೆ ಈ ಒಂದು ಧ್ಯಾನದಲ್ಲಿ ಇಂಥ ಒಂದು ಸ್ಟೇಟಲ್ಲಿ ಒಬ್ಬ ಧ್ಯಾನ ಮಾಡ್ತಾನೆ ಅಂತ ಹೇಳಿದ್ರೆ ಅವನ ಧ್ಯಾನಕ್ಕೆ ಏನು ವಿಷಯವಾಗಿರುತ್ತೆ ಅಂತ ಹೇಳಿದ್ರೆ ಬ್ರಹ್ಮವೇ ವಿಷಯವಾಗಿರುತ್ತೆ. ಆ ಬ್ರಹ್ಮವು ತನ್ನ ಆತ್ಮಸ್ವರೂಪಕ್ಕಿಂತ ಭಿನ್ನವಲ್ಲ ಅಂತ ಒಂದು ಬುದ್ಧಿಯಿಂದ ಅವನು ಆ ಥರ ಮಾಡ್ತಾ ಇರೋನು ಅಂತ. ನಿಷ್ಠಾಹ ಸಂತಹ ಯಂ ವಿದುಹು ಇತ್ಯರ್ಥಃ. ಅಂಥವರು ಇಂಥ ಬ್ರಹ್ಮವನ್ನು ಅವರು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕಾಗುತ್ತೆ. ಹಾಗಾದರೆ ಏನಾಯಿತು, ಶ್ರವಣಂ ಮನನಂ ನಿಧಿಧ್ಯಾಸನಂ ಅಂತ ನಾವು ಯಾವ್ದನ್ನು ಹೇಳಿದ್ವೋ ಆ ನಿಧಿಧ್ಯಾಸನ ಅನ್ನೋದನ್ನು ಇವರು ಇಲ್ಲಿ ಹೇಳಿದ್ದಾರೆ, ಧ್ಯಾನ ಅಂತ ಶಬ್ದದಿಂದ ಹೇಳಿದ್ದಾರೆ. ಆ ನಿಧಿಧ್ಯಾಸನ ಅನ್ನೋದೇ ಅಪರೋಕ್ಷ ಜ್ಞಾನ ಅನ್ನೋದರಲ್ಲಿ ಪರಿವರ್ತನ ಆಗುತ್ತೆ ಅದು. ಹಾಗಾಗಿ ಶ್ರವಣ ಅನ್ನೋದು ಮನನದಲ್ಲಿ ಪರಿವರ್ತನ ಆಗಬೇಕು, ಮನನಂ ಅನ್ನೋದು ಕೊನೆಯಲ್ಲ, ಅದು ನಿಧಿಧ್ಯಾಸನಕ್ಕೆ ಅದು ರೆಡಿ ಮಾಡಿಕೊಡ್ಬೇಕು. ಮಾಡಿದಾಗ ನಿಧಿಧ್ಯಾಸನ ಅನ್ನೋದು ಆತ್ಮಜ್ಞಾನವನ್ನು ರೂಟ್ ಆಗುತ್ತೆ. ಹಾಗಾಗಿ ಈ ಥರ ಒಂದು ಕ್ರಮವನ್ನು ಹೇಳಿದ್ದಾರೆ. ಆಮೇಲೆ ಸಂತಹ ಎಂಬಿದುಹು ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇವೈಷ ವಿವೃಣತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣತೆ ತನೂಂ ಸ್ವಾಂ ಅಂತ ಹೇಳ್ಬಿಟ್ಟು ಆಮೇಲೆ ಈ ಥರ ಕೆಲವು ಶ್ರುತಿಗಳೆಲ್ಲ ಇವರು ಕೋಟ್ ಮಾಡ್ತಾ ಇದ್ದಾರೆ. ನಾಯಮಾತ್ಮ ಬಲಹೀನೇನ ಲಭ್ಯ ತತಸ್ತು ತಂ ಪಶ್ಯತೆ ನಿಷ್ಕಲಂ ಧ್ಯಾಯಮಾನ ಇತಿ ಮುಂಡಕಶ್ರುತೇ ಅಂತ. ಅಂದರೆ ಈ ಶ್ರುತಿ ವಾಕ್ಯಗಳಿಗೆಲ್ಲ ಇವರು ಅರ್ಥ ಕೊಡ್ತಾ ಇದ್ದಾರೆ ಇವರೇನೆ. ಅದು ಮಹಾವಾಕ್ಯ. ಅದು ಇಲ್ಲಿ ನಾಯಮಾತ್ಮ ಬಲಹೀನೇನ ಲಭ್ಯ ಅನ್ನೋದು ಇದು ಮಹಾವಾಕ್ಯ ಅಲ್ಲ. ಇದು ಈ ಆತ್ಮ ಬಲಹೀನ ಬಲ ಇಲ್ಲೇ ಒಬ್ಬನಿಗೆ ಇದು ಲಭ್ಯವಲ್ಲ, ಇದು ಸಿಗಲ್ಲ. ಅಂದರೆ ಅವನು ತನಗೆ ಬೇಕಾದಷ್ಟು ಬಲವನ್ನು ಅವನು ತಯಾರು ಮಾಡ್ಕೋಬೇಕು, ಅವನು ಹೊಂದಬೇಕು, ಹೊಂದಿ ಇದನ್ನು ಬ್ರಹ್ಮವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ. ಅವನನ್ನೇ ತಯಾರು ಮಾಡ್ಕೋಬೇಕು, ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನು ಅಲ್ಲಿ ತಿಳಿಸಿದ್ದಾರೆ. ಇವರು ಅದಕ್ಕೆ ಈ ಶ್ರುತಿ ವಾಕ್ಯಗಳಿಗೆ ಅರ್ಥ ಕೊಡ್ತಾ ಇದ್ದಾರೆ. ಆ ಭಾಗವನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಈ 5ನೇ ಶ್ಲೋಕ ಇನ್ನು ಮುಗಿದಿಲ್ಲ, ಸ್ವಲ್ಪ ವ್ಯಾಖ್ಯಾನ ಇನ್ನೂ ಇದೆ. ಹಾಗಾಗಿ ಇದನ್ನು ಮುಂದಿನ ಶ್ಲೋಕದಲ್ಲಿ ತರಗತಿಯಲ್ಲಿ ನಾವು ಇದನ್ನು ನೋಡೋಣ. ಇವಾಗ ಮೊದಲನೇ ಶ್ಲೋಕ ಹೇಳಿ ನಾವು ಇವಾಗ ಮುಗಿಸೋಣ. ಸ್ತೋಷ್ಯ ಇದು ಬ್ರಹ್ಮದ ಇದರಲ್ಲಿ ಕಾಲ ಪರಿಚ್ಛೇದ, ವಸ್ತು ಪರಿಚ್ಛೇದ, ದೇಶ ಪರಿಚ್ಛೇದ. ದೇಶ ಪರಿಚ್ಛೇದ ಅಂದರೆ ಈ ವಸ್ತು ಇಲ್ಲಿದೆ, ಈ ವಸ್ತು ಅಲ್ಲಿಲ್ಲ ಅಂತ ಹೇಳ್ತೀವಲ್ಲ, ಅದು ದೇಶ ಪರಿಚ್ಛೇದ. ಕಾಲ ಪರಿಚ್ಛೇದ ಅನ್ನೋದು ಈ ವಸ್ತು ಇವಾಗಿದೆ, ಮುಂಚೆ ಇರಲಿಲ್ಲ, ಕಾಲಾಂತರದಲ್ಲಿ ಇರೋದಿಲ್ಲ ಅಂತ ಹೇಳ್ತೀವಲ್ಲ, ಅದು ಕಾಲ ಪರಿಚ್ಛೇದ. ಹಾಗಾಗಿ ಕ್ರಿಯೇಷನ್ನಲ್ಲಿರೋ ಎಲ್ಲ ವಸ್ತುಗಳಿಗೂ ಕೂಡ ಈ 3 ಪರಿಚ್ಛೇದಗಳು ಬಿದ್ದೇ ಇರುತ್ತೆ. ಆದರೆ ಬ್ರಹ್ಮಕ್ಕೆ ಮಾತ್ರ ಈ 3 ಕೂಡ ತಗಲಲ್ಲ ಅಂತ. ಹೀಗೆ ಸ್ತೋಷ್ಯೇ ಭಕ್ತ್ಯ ವಿಷ್ಣುಮನಾಮಿಂ ಜಗದಾದಿಂ ಯಸ್ಮಿನ್ ಸಂಸ್ಕೃತಿ ಚಕ್ರಂ ಭ್ರಮತಿ ತಂ ಯಸ್ಮಿನ್ ವೃತ್ತೇ ನಶ್ಯತಿ ತತ್ ಸಂಸ್ಕೃತಿ ಚಕ್ರಂ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಲೆ ತಂ ಸಂಸಾರಧ್ವಾಂತ ವಿನಾಶಂ ಹರಿಮೀಲೆ. श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम्. ॐ तत्सत्. धन्यवादः. नमस्ते.